ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ನಾವು ಮಾಡ್ಯೂಲ್ 4ದು ಪ್ರಾಬ್ಲಮ್ಸ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ಗೆ ನೇವ್ಸ್ ಬೇಸ್ ಅಲ್ಗಾರಿದಮ್ ಮೇಲೆ ಪ್ರಾಬ್ಲಮ್ ಯಾವ ರೀತಿ ಬರುತ್ತೆ, ನಾವು ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು ಅಂತ ಇವಾಗ ನಾವು ನೋಡೋಣ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಇದಕ್ಕೆ ಏನ್ ಗೊತ್ತಾ, ಸೇಮ್ ನಾವು ID3ಗೆ ಮತ್ತೆ C4.5ಗೆ ಯಾವ ರೀತಿ ಟೇಬಲ್ ಡೇಟಾ ಸೆಟ್ ಇತ್ತೋ ಅದೇ ಡೇಟಾ ಸೆಟ್ ನ ತಗೊಂಡು ಮತ್ತೆ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಟೆಸ್ಟ್ ಡೇಟಾ ಕೊಟ್ಟಿದ್ದಾರೆ. ಈ ಒಂದು ಟೆಸ್ಟ್ ಡೇಟಾ ಜಾಬ್ ಆಫರು ಎಸ್ ಇರತ್ತಾ, ನೋ ಕ್ಯಾಟಗರಿಗೆ ಸೇರತ್ತಾ ಅಂತ ನಾವು ಕಂಡು ಹಿಡಿಬೇಕು. ಸೊ ಈ ಒಂದು ನೇವ್ಸ್ ಬೇಸ್ ಅಲ್ಗಾರಿದಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅಂದ್ರೆ, ಫಸ್ಟ್ ನಾವೇನ್ ಕಂಡು ಹಿಡಿತೀವಿ ಗೊತ್ತಾ, ಫಸ್ಟ್ ನಾವು ಪ್ರಯರ್ ಪ್ರಾಬಬಿಲಿಟಿನ ಕಂಡು ಹಿಡಿತೀವಿ. ಓಕೆ, ಸೆಕೆಂಡ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ಟೇಬಲ್ ನ ಕಂಡುಹಿಡಿತೀವಿ. ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಏನ್ ಕಂಡುಹಿಡಿತೀವಿ, ಲೈಕ್ಲಿಹುಡ್ ಟೇಬಲ್ ನ ನಾವು ಕಂಡುಹಿಡಿತೀವಿ. ಒಂದೊಂದು ರೋಗು ಕೂಡ ಈ ತರ ನಾವು ಮಾಡ್ತೀವಿ. ಅದಾದ್ಮೇಲೆ ನಾವು ಥರ್ಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ ಬೇಸ್ ಅಲ್ಗಾರಿದಮ್ ಅಥವಾ ಬೇಸ್ ಥಿಯರಮ್ ನ ನಾವೇನ್ ಮಾಡ್ತೀವಿ, ಅಪ್ಲೈ ಮಾಡ್ತೀವಿ. ಆಮೇಲೆ ನೆಕ್ಸ್ಟ್ ಬೇಸ್ ಥಿಯರಮ್ ನ ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ನೆಕ್ಸ್ಟ್ ಫೋರ್ತ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತೀವಿ. ಏನ್ನ ಕಂಪೇರ್ ಮಾಡ್ತೀವಿ ಅಂತ ಅಂದ್ರೆ, ಇವಾಗ ನಾವು ಎಸ್ ಕ್ಯಾಟಗರಿಗೆ ಒಂದು ವ್ಯಾಲ್ಯೂ ಬಂದಿರುತ್ತೆ, ವೈ ಕ್ಯಾಟಗರಿಗೆ ಒಂದು ವ್ಯಾಲ್ಯೂ ಬಂದಿರುತ್ತೆ. ಸೊ ಇವಾಗ ಮ್ಯಾಕ್ಸಿಮಮ್ ಹೈಪೋಥೆಸಿಸ್ ಪ್ರಕಾರ ಅಂದ್ರೆ ಮ್ಯಾಪ್ ಹೈಪೋಥೆಸಿಸ್ ಪ್ರಕಾರ ಯಾವ ಒಂದು ಹೈಪೋಥೆಸಿಸ್ ಹೈಯೆಸ್ಟ್ ಅಥವಾ ಮ್ಯಾಕ್ಸಿಮಮ್ ಇರುತ್ತೆ ಆ ಒಂದು ಏನಂತೀರ ಆ ಒಂದು ಕ್ಯಾಟಗರಿನ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಸೊ ಇವಾಗ ಎಸ್ ನೋ ಅಂತ ಇದೆಯಲ್ವಾ, ಎಸ್ ಕ್ಯಾಟಗರಿಗೆ ಜಾಸ್ತಿ ಬಂದಿರುತ್ತಾ, ವೈ ಕ್ಯಾಟಗರಿಗೆ ಜಾಸ್ತಿ ಬಂದಿರುತ್ತಾ. ಇನ್ ಕೇಸ್ ಎಸ್ ಕ್ಯಾಟಗರಿಗೆ ಜಾಸ್ತಿ ಬಂದಿದ್ರೆ ಈ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಎಸ್ ಕ್ಯಾಟಗರಿಗೆ ಸೇರುತ್ತೆ. ಇನ್ ಕೇಸ್ ನೋ ಜಾಸ್ತಿ ಬಂದಿದ್ರೆ ಈ ಒಂದು ಕ್ಯಾಟಗರಿ ಈ ಒಂದು ಟೆಸ್ಟ್ ಡೇಟಾ ನೋ ಕ್ಯಾಟಗರಿಗೆ ಸೇರುತ್ತೆ. ಓಕೆ, ಸೊ ಇವಾಗ ನಾವು ಒಂದೊಂದಾಗೆ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡೋದು ಅಂತ ನಾವು ನೋಡ್ಕೊಂತ ಹೋಗೋಣ. ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ಅಂದ್ರೆ, ನಾವಿಲ್ಲಿ ಏನ ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದ್ರೆ ಪ್ರಯರ್ ಪ್ರಾಬಬಿಲಿಟಿನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಪ್ರಯರ್ ಪ್ರಾಬಬಿಲಿಟಿನ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಆಫ್ ಆಲ್ ಟೋಟಲ್ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಇನ್ಸ್ಟೆನ್ಸಸ್ ಎಷ್ಟಿದೆ, 10 ಇದೆ. ಓಕೆನಾ, ಎಷ್ಟು ರೋಸ್ ಇದಾವೆ, 10 ಅಲ್ವಾ. ಸೊ ಇವಾಗ ನೀನು ಟೋಟಲ್ ಇಸ್ ಈಕ್ವಲ್ ಟು 10. ಆ ಟೋಟಲ್ ಅಲ್ಲಿ ಇವಾಗ ಜಾಬ್ ಆಫರ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, ಸೊ ಒಂದು ಎಸ್ ಇನ್ನ ಒಂದು ನೋ ಅಲ್ವಾ. ಸೊ ಇವಾಗ ಎಸ್ ಎಷ್ಟಿದಾವೆ, 1 2 3 4 5 6 7. ಓಕೆ, 7 ಇದೆ. ಎಷ್ಟು ನೋಸ್ ಇದೆ, ಇವಾಗ 10 ನಲ್ಲಿ 7 ಎಸ್ ಇದೆ ಅಂತ ಅಂದ್ರೆ ಆಬ್ವಿಯಸ್ಲಿ ನೋ 3 ಇರುತ್ತೆ ಅಲ್ವಾ. ಸೊ ಇವಾಗ ನಾವು ಯಾವ ರೀತಿ ಪ್ರಯರ್ ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ, ಸೊ ಇವಾಗ ಪಿ ಆಫ್ ಎಸ್, ಪ್ರಾಬಬಿಲಿಟಿ ಆಫ್ ಎಸ್ ಅಂದ್ರೆ ಇವಾಗ 10 ಇನ್ಸ್ಟೆನ್ಸ್ ಅಲ್ಲಿ ಎಷ್ಟು ಎಸ್ ಇದೆ, 7 ಎಸ್ ಇದೆ. ಸೊ ಇಸ್ ಈಕ್ವಲ್ ಟು 0.7 ಅಂತಾನು ಇಟ್ಕೋಬಹುದು, ಇದನ್ನೇ ತಗೊಳ್ಬಹುದು. ಆಮೇಲೆ ಪಿ ಆಫ್ ನೋ. ಓಕೆ, ಸೊ ಇದರಲ್ಲಿ ಔಟ್ ಆಫ್ 10 ಅಲ್ಲಿ ಎಷ್ಟು ನೋಸ್ ಇದೆ, 3 ನೋಸ್ ಇದೆ. ಸೊ 0.3. ಓಕೆನಾ. ಸೊ ಯಾವ ರೀತಿ ಪ್ರಾಬಬಿಲಿಟಿನ ಅಪ್ಲೈ ಮಾಡೋದು, ಪ್ರಯರ್ ಪ್ರಾಬಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದಂತ ನಿಮ್ಗೆ ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಈ ತರ ಅಂದ್ರೆ ಲೈಕ್ಲಿಹುಡ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದ್ರೆ ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಲೈಕ್ಲಿಹುಡ್ ನ ನಾವೇನ್ ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಫಸ್ಟಿಗೆ ಯಾವುದಕ್ಕೆ ಈಚ್ ಆಟ್ರಿಬ್ಯೂಟ್ಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಚ್ ಆಟ್ರಿಬ್ಯೂಟ್ ಅಂತ ಅಂದರೆ CGPA. ಫಸ್ಟಿಗೆ ನಾವು CGPAಗೆ ಲೈಕ್ಲಿಹುಡ್ ಟೇಬಲ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಇವಾಗ CGPA ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, 3 ಕ್ಯಾಟಗರೀಸ್ ಇದೆ. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಮತ್ತೆ ಲೆಸ್ ದ್ಯಾನ್ 8 ಅಲ್ವಾ. ಸೊ ಇವಾಗ ಅದರಲ್ಲಿ ಜಾಬ್ ಆಫರ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, ಒಂದು ಎಸ್ ಇನ್ನ ಒಂದು ನೋ, ಮತ್ತೆ ಇಲ್ಲಿ ನಾವು ಲಾಸ್ಟ್ ಅಲ್ಲಿ ಇಲ್ಲಿ ಟೋಟಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಫಸ್ಟಿಗೆ CGPA ಅಲ್ಲಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಎಸ್ ಇದೆ ಅಂತ ನೋಡಿ. ಸೊ ಇದು 1 ಎಸ್ ಇದೆ, ಆಮೇಲೆ ನೆಕ್ಸ್ಟ್ 2 ಇನ್ನ 1 ಎಸ್ ಇದೆ, ನೆಕ್ಸ್ಟ್ ಇಲ್ಲಿ ಎಸ್ ಇದೆ 3 ಎಸ್ ಇದೆ. ಓಕೆನಾ, ಸೊ 3 ಎಸ್ ಇದೆ. ಆಮೇಲೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ನೋಸ್ ಇದೆ, ಒಂದೇ ನೋ ಇರೋದು. ಓಕೆನಾ, ಸೊ 1 ನೋ ಇದೆ. ಅದೇ ರೀತಿ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಇದ್ದಾಗ ಎಷ್ಟು ಎಸ್ ಇದೆ, 1, ಆಮೇಲೆ ಇದೊಂದು 2, ಆಮೇಲೆ ನೆಕ್ಸ್ಟ್ ಇದೊಂದು 3 ಮತ್ತೆ 4. ಓಕೆನಾ, ಸೊ 4 ಎಸ್ ಇದೆ ಮತ್ತೆ ಯಾವುದೇ ರೀತಿ ನೋಸ್ ಇಲ್ಲ. ಆಮೇಲೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು 8 ಲೆಸ್ ದನ್ 8 ಇದ್ದಾಗ ಎಷ್ಟು ಎಸ್ ಇದೆ, 1 ನೋ ಇದೆ, ಆಮೇಲೆ ಇದು ಕೂಡ ನೋ ಇದೆ ಅಷ್ಟೇ. ಸೊ ಒಟ್ಟಿನಲ್ಲಿ ಯಾವುದೇ ರೀತಿ ಎಸ್ ಇಲ್ಲ, ಬಟ್ ನೋ ಅಂತೂ ಇದೆ. ಸೊ ಇಲ್ಲಿ ಟೋಟಲ್ ಎಷ್ಟಾಯ್ತು, ಸೊ 3 + 4 ಎಷ್ಟು, 7 ಅಲ್ವಾ. 4 5 6 7 ಅಲ್ವಾ. ನೆಕ್ಸ್ಟ್ 2 + 1 ಎಷ್ಟು, 3. ಸೊ ಇದು ಬಂದು ಏನಾಗಿರುತ್ತೆ, ನಮ್ಮ ಟೋಟಲ್ ಆಗಿರುತ್ತೆ. ಓಕೆನಾ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಆಮೇಲೆ
ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅಂದರೆ ಲೈಕ್ಲಿಹುಡ್ ಟೇಬಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ನ ನಾವು ಬರಿಬೇಕು. ಓಕೆನಾ. ಸೊ ಇಲ್ಲಿ ಲೈಕ್ಲಿಹುಡ್ ಟೇಬಲ್ ಯಾವ ರೀತಿ ನೀವು ಮಾಡ್ಕೊಳ್ತೀರಾ ಅಂತ ಅಂದರೆ ಫಸ್ಟ್ಗೆ ಸೇಮ್ ಬರುತ್ತೆ. CGPA ಏನಿರುತ್ತೆ, ಎಷ್ಟು ಕ್ಯಾಟಗರಿ ಇದೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 9, ಗ್ರೇಟರ್ ದನ್ ಆರ್ ಈಕ್ವಲ್ ಟು 8, ಲೆಸ್ ದ್ಯಾನ್ 8. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ಎಸ್ ಎಷ್ಟಿದೆ, ಆಮೇಲೆ ಇಲ್ಲಿ ಪ್ರಾಬಬಿಲಿಟಿ ಆಫ್ ನೋ ಎಷ್ಟಿದೆ ಅಂತ ಬರಿಬೇಕು. ಓಕೆನಾ. ಸೊ ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದರೆ ಇವಾಗ ನೋಡಿ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಎಸ್ ಅಂತ ಇದೆ ಅಂದರೆ, ಇವಾಗ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಎಸ್ ಇದೆ, 3 ಎಸ್ ಇದೆ. ಔಟ್ ಆಫ್ 7 ಎಸ್ ಅಲ್ಲಿ ನನಗೆ ಟೋಟಲ್ಲು ಎಷ್ಟಿದೆ, ಇವಾಗ ನನಗೆ ಬಂದಿರೋದು 3. ಓಕೆನಾ. ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಸ್ ಎಷ್ಟಿದೆ, 3 ಇದೆ. ಸೊ ಔಟ್ ಆಫ್ 7. ಓಕೆನಾ. ಏನಿಲ್ಲ, ಜಸ್ಟ್ ಈ ಟೋಟಲ್ ಜೊತೆ ನಾವು ಡಿವೈಡ್ ಮಾಡ್ತಾ ಹೋಗಬೇಕು ಅಷ್ಟೇ. ಓಕೆ. ಸೊ ಇಲ್ಲಿ ನಾವು 1 ಡಿವೈಡೆಡ್ ಬೈ ಇವಾಗ 1 ಡಿವೈಡೆಡ್ ಬೈ 3, ಇವಾಗ 4 ಇದೆಯಾ, 4 ಡಿವೈಡೆಡ್ ಬೈ ಈ ಟೋಟಲ್ಲು 7. ನೆಕ್ಸ್ಟ್ 0 ಇದೆಯಾ, 0ನೇ ಬರುತ್ತೆ. ಸೊ ಇಲ್ಲಿ 0 ಇದೆಯಾ, 0ನೇ ಬರೀರಿ. ನೆಕ್ಸ್ಟ್ 2 ಇದೆಯಾ, 2 ಡಿವೈಡೆಡ್ ಬೈ 3. ಓಕೆನಾ. ಅದ್ರ ಕೆಳಗಡೆ ಏನು ಟೋಟಲ್ ಇರುತ್ತೆ ಅದನ್ನು ನೀವು ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಸೊ ದಟ್ ಇಸ್ ಅ ಪ್ರಾಬಬಿಲಿಟಿ. ಅಂದರೆ ಅದೇನು ಹೇಳುತ್ತೆ ಗೊತ್ತಾ, ಔಟ್ ಆಫ್ 7 ಎಸ್ ಅಲ್ಲಿ ನನಗೆ 3 ಎಸ್ ಬಂದಿದೆ, ಯಾವಾಗ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ. ಓಕೆ. ಸೊ ಇದೇ ರೀತಿ ನೀವು ಎಲ್ಲ ಆಟ್ರಿಬ್ಯೂಟ್ಗೂ ಕೂಡ ಕಂಡುಹಿಡಿಬೇಕಾಗತ್ತೆ. ಯಾವ್ಯಾವ ಆಟ್ರಿಬ್ಯೂಟ್ ಇದೆಯಪ್ಪ ಅಂದರೆ, ನೆಕ್ಸ್ಟ್ ಇಂಟ್ರಾಕ್ಟಿವ್ನೆಸ್ ಇದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ಇದೆ, ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ. ಸೊ ಇವಾಗ ನಾವು ಇಂಟ್ರಾಕ್ಟಿವ್ನೆಸ್ಗೆ ನಾವು ಕಂಡುಹಿಡಿಯೋಣ. ಓಕೆ. ಸೊ ಇವಾಗ ಸ್ಟೆಪ್ 3 ನಾವೇನು ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ಲು. ಓಕೆ. ಲೈಕ್ಲಿಹುಡ್ ಟೇಬಲ್ಲು ಮತ್ತು ಏನು ಕಂಡುಹಿಡಿಬೇಕು, ಫ್ರೀಕ್ವೆನ್ಸಿ ಟೇಬಲ್ ಅಲ್ವಾ. ಫ್ರೀಕ್ವೆನ್ಸಿ ಮತ್ತೆ ಲೈಕ್ಲಿಹುಡ್ ಟೇಬಲ್ನ ನಾವು ಕಂಡುಹಿಡಿಬೇಕು. ಸೊ ಫಸ್ಟಿಗೆ ನಾನು ಫ್ರೀಕ್ವೆನ್ಸಿ ಟೇಬಲ್ನ ನಾನು ಹಾಕ್ಕೊಳ್ತೀನಿ. ಓಕೆ. ಫ್ರೀಕ್ವೆನ್ಸಿ ಟೇಬಲ್ಲು. ಸೊ ಇದರಲ್ಲಿ ಇಂಟರಾಕ್ಟಿವ್ನೆಸ್, ಫಸ್ಟಿಗೆ ಇಂಟರಾಕ್ಟಿವ್ನೆಸ್ ಇದೆ. ಇಂಟರಾಕ್ಟಿವ್ನೆಸ್ ಅಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ, ಒಂದು ಎಸ್ ಇದೆ, ಒಂದು ನೋ ಇದೆ. ಓಕೆನಾ. ಒಂದು ಎಸ್ ಇದೆ, ಒಂದು ನೋ ಇದೆ. ಜಾಬ್ ಆಫರ್ ಅಲ್ಲಿ ಏನಿದೆ, ಇಲ್ಲೂ ಕೂಡ ಎಸ್ ಇದೆ, ಇನ್ನ ಒಂದು ನೋ ಇದೆ ಅಲ್ವಾ. ಸೊ ಎಸ್ ಇದ್ದಾಗ ಎಷ್ಟು ಜಾಬ್ ಆಫರ್ ಎಸ್ ಇದೆ ಅಂತ ನೋಡಬೇಕು. ಸೊ ಇಲ್ಲಿ 1, ಆಮೇಲೆ ನೆಕ್ಸ್ಟ್ 2, ಆಮೇಲೆ 3, ಆಮೇಲೆ 4, 5. ಓಕೆನಾ. ಸೊ ಇಲ್ಲಿ 5 ಎಸ್ ಇದೆ, ಆಮೇಲೆ ಅದ್ರ ಜೊತೆಗೆ ಒಂದು ನೋ ಇದೆ. ಓಕೆ. ಆಮೇಲೆ ಇಲ್ಲಿ ಎಷ್ಟು ನೋಸ್ ಇದ್ದಾಗ ಎಷ್ಟು ಎಸ್ ಇದೆ, ಸೊ 1 ಎಸ್ ಇದೆ, ಒಂದು ನೋ ಇದೆ. ಅದಾದಮೇಲೆ ನೆಕ್ಸ್ಟ್ 2 ನೋ ಆಯಿತು. ಅದಾದಮೇಲೆ 1 ಎಸ್ ಇದೆ, 2 ಎಸ್ ಇದೆ, ಆಮೇಲೆ 2 ನೋಸ್ ಇದೆ ಅಲ್ವಾ. 2 ಎಸ್ ಇದೆ, 2 ನೋಸ್ ಇದೆ. ಇವಾಗ ನಾವು ಇಲ್ಲಿ ಟೋಟಲ್ನ ನಾವು ಬರ್ಕೊಂಡಾಗ ಏನು ಬರುತ್ತೆ, 5, 6, 7, ಆಮೇಲೆ 2 + 1, 3 ಅಲ್ವಾ. ಸೊ ಇವಾಗ ನಾವೇನು ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ನ ಬರ್ಕೋಬೇಕು, ರೈಟ್. ಸೊ ಲೈಕ್ಲಿಹುಡ್ ಟೇಬಲಲ್ಲಿ ಏನು ಬರಿಬೇಕು ಅಂತ ಅಂದರೆ, ಫಸ್ಟಿಗೆ ಇಂಟರಾಕ್ಟಿವ್ನೆಸ್ಸಲ್ಲಿ ಏನೇನು ಕ್ಯಾಟಗರಿ ಇದೆ, ಒಂದು ಎಸ್ ಇದೆ, ಇನ್ನು ಒಂದು ನೋ ಇದೆ. ಅದಾದಮೇಲೆ ಜಾಬ್ ಆಫರಲ್ಲಿ ಒಂದು ಎಸ್ ಇದೆ, ಎಸ್. ಇವಾಗ ನಾವು ಇಲ್ಲಿ ಪ್ರಾಬಬಿಲಿಟಿ ಕಂಡುಹಿಡಿಬೇಕು, ಪ್ರಾಬಬಿಲಿಟಿ ಆಫ್ ಎಸ್ ಮತ್ತು ಪ್ರಾಬಬಿಲಿಟಿ ಆಫ್ ನೋ. ಏನು ಮಾಡಬೇಕು, ಜಸ್ಟ್ ಡಿವೈಡ್ ಬೈ ಇಟ್ಸ್ ಟೋಟಲ್. ಸೊ ಇವಾಗ ಎಷ್ಟು ನೋ ಇದೆ, 2, ಆಮೇಲೆ ಟೋಟಲ್ ಬಂದ್ಬಿಟ್ಟು 7. ಅದಾದಮೇಲೆ 1 ಡಿವೈಡೆಡ್ ಬೈ 3, ಆಮೇಲೆ 2 ಡಿವೈಡೆಡ್ ಬೈ 3 ಅಷ್ಟೇ. ಸೊ ಇದನ್ನ ನೀವು ಈ ಥರ ಮಾಡಿದ್ರೆ ಸೊ ಏನಾಗುತ್ತೆ, ನಿಮಗೆ ಲೈಕ್ಲಿಹುಡ್ ಟೇಬಲ್ ಕೂಡ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ಅದೇ ರೀತಿ ನಾವೇನು ಮಾಡಬೇಕು, ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಕಂಡುಹಿಡಿಬೇಕು. ಏನು, ಲೈಕ್ಲಿಹುಡ್ ಟೇಬಲ್ ಮತ್ತು ಫ್ರೀಕ್ವೆನ್ಸಿ ಟೇಬಲ್ನ ಯಾವುದಕ್ಕೆ ಕಂಡುಹಿಡಿಬೇಕು, ನೀವು ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಕಂಡುಹಿಡಿಬೇಕು. ಸೊ ಇವಾಗ ಪ್ರಾಕ್ಟಿಕಲ್ ನಾಲೆಡ್ಜಲ್ಲಿ ಸೊ ಯಾವ ರೀತಿ ಕ್ಯಾಟಗರೀಸ್ ಇದೆ, ವೆರಿ ಗುಡ್, ಗುಡ್, ಆವರೇಜ್ ಅಲ್ವಾ. ಸೊ ವೆರಿ ಗುಡ್, ಗುಡ್ ಮತ್ತು ಆವರೇಜ್, ಲಾಸ್ಟಲ್ಲಿ ನಾವು ಟೋಟಲ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಜಾಬ್ ಆಫರ್ಸಲ್ಲಿ ಎಸ್ ಮತ್ತು ನೋ ಇದೆ. ಓಕೆ. ಸೊ ಗುಡ್ ಇದ್ದಾಗ, ವೆರಿ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ ಅದನ್ನ ನೋಡಿ. ಸೊ ವೆರಿ ಗುಡ್ ಇದ್ದಾಗ 1 ಎಸ್, ವೆರಿ ಗುಡ್ ಇದ್ದಾಗ ಇನ್ನ ಒಂದು ಎಸ್. ಸೊ 2 ಎಸ್ ಇದೆ, ಯಾವುದೇ ರೀತಿ ನೋಸ್ ಇಲ್ಲ ಅಲ್ವಾ. ನೆಕ್ಸ್ಟ್ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ, ಎಷ್ಟು ನೋಸ್ ಇದೆ. ಸೊ ಗುಡ್ ಇದ್ದಾಗ 1 ಎಸ್ ಇದೆ, ನೆಕ್ಸ್ಟ್ 2 ಎಸ್ ಇದೆ, ದೆನ್ 3 ಎಸ್ ಇದೆ, 3 ಎಸ್, 4 ಎಸ್, 1 ನೋ ಇದೆ ಅಲ್ವಾ. ಸೊ 4 ಎಸ್, 1 ನೋ ಇದೆ. ಅದಾದಮೇಲೆ ಆವರೇಜ್ ಇದ್ದಾಗ ಎಷ್ಟು ಎಸ್ ಇದೆ, ಎಷ್ಟು ನೋಸ್ ಇದೆ ಅದನ್ನ ನೋಡೋಣ. ಸೊ ಆವರೇಜ್ ಇದ್ದಾಗ ಸೊ ಎಷ್ಟು ಎಸ್ ಇದೆ ಅಂತ ಅಂದರೆ, ಆವರೇಜ್ ಇದ್ದಾಗ 1 ಎಸ್ ಇದೆ ಮತ್ತು 2 ನೋಸ್ ಇದೆ ಅಲ್ವಾ. 1 ಎಸ್ ಇದೆ, 2 ನೋಸ್ ಇದೆ. ಸೊ ಇಲ್ಲಿ ಟೋಟಲ್ ಏನಾಯಿತು, 4, 5, 6 ಮತ್ತು ಇದು 7 ಟೋಟಲ್. ಅದಾದಮೇಲೆ 2 + 1, 3. ಓಕೆ.
ಅಲ್ವಾ. ಸೊ ಏನಿದೆ 7 ಎಸ್ ಇದೆ, 3 ನೋಸ್ ಇದೆ. ಅದಾದ್ಮೇಲೆ ಇವಾಗ ನಾನು ಲೈಕ್ಲಿಹುಡ್ ಟೇಬಲ್ನ ನಾನು ಡಿಸೈನ್ ಮಾಡಬೇಕು. ಸೊ ಪ್ರಾಕ್ಟಿಕಲ್ ನಾಲೆಡ್ಜು, ಸೊ ವೆರಿ ಗುಡ್ ಇದೆ, ಗುಡ್ ಇದೆ, ಆವರೇಜ್ ಇದೆ. ಸೊ ಇಲ್ಲಿ ನಾನು ಏನು ಮಾಡಬೇಕು, ಪ್ರಾಬಬಿಲಿಟಿ ಆಫ್ ಎಸ್ ನ ಕಂಡುಹಿಡಿಬೇಕು, ಪ್ರಾಬಬಿಲಿಟಿ ಆಫ್ ನೋ ನ ಕಂಡುಹಿಡಿಬೇಕು. ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದ್ರೆ 2 ಡಿವೈಡೆಡ್ ಬೈ 7, ಆಮೇಲೆ 4 ಡಿವೈಡೆಡ್ ಬೈ 7, 1 ಡಿವೈಡೆಡ್ ಬೈ 7, 0, 1 ಡಿವೈಡೆಡ್ ಬೈ 3, 2 ಡಿವೈಡೆಡ್ ಬೈ 3. ಗೊತ್ತಾಯ್ತಲ್ವಾ ಹೆಂಗ್ ಹಾಕೊಂಡೆ ಅಂದ್ರೆ ಜಸ್ಟ್ ಡಿವೈಡ್ ಬೈ ಟೋಟಲ್, ಜಸ್ಟ್ ಡಿವೈಡ್ ಬೈ ಟೋಟಲ್, ಜಸ್ಟ್ ಡಿವೈಡ್ ಬೈ ಟೋಟಲ್, ಡಿವೈಡ್ ಬೈ ಟೋಟಲ್, ಡಿವೈಡ್ ಬೈ ಟೋಟಲ್. ಕ್ಲಿಯರ್? ಎಸ್. ಸೊ ಇವಾಗ ನಿಮಗೆ ಲೈಕ್ಲಿಹುಡ್ ಟೇಬಲ್ ಕೂಡ ಬಂತು. ಜಸ್ಟ್ ಏನಂದ್ರೆ ಒಂದು ಬಾಕ್ಸ್ ನ ಮೇಂಟೈನ್ ಮಾಡಿ, ಯಾಕಂದ್ರೆ ನಿಮಗೆ ಇವನ್ ನೀವು ಎಕ್ಸಾಮಲ್ಲೂ ಕೂಡ ಅಷ್ಟೇ ಈ ಥರ ಹಂಗೆ ಬರೆಯಂಗಿಲ್ಲ, ಬಾಕ್ಸ್ನ ನೀಟಾಗಿ ಹಾಕಬೇಕು. ಯಾಕಂದರೆ ಆಮೇಲೆ ನಿಮಗೂ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಮುಂದೆ ಬೇಸ್ ಥಿಯರಮ್ ಅಪ್ಲೈ ಮಾಡಬೇಕಾದ್ರೆ. ಓಕೆ. ಸೊ ನೆಕ್ಸ್ಟ್ ನಾನು ಸ್ಟೆಪ್ 5 ನಾವೇನು ಮಾಡಬೇಕು ಅಂತ ಅಂದರೆ ಲೈಕ್ಲಿಹುಡ್ ಟೇಬಲ್ ಮತ್ತು ಇದು ಫ್ರೀಕ್ವೆನ್ಸಿ ಟೇಬಲ್ನ ಯಾವುದಕ್ಕೆ ಕಂಡುಹಿಡಿಬೇಕು, ಕಮ್ಯುನಿಕೇಷನ್ ಸ್ಕಿಲ್ಸಿಗೆ ಕಂಡುಹಿಡಿಬೇಕು. ಓಕೆ. ಸೊ ಇವಾಗ ಕಮ್ಯುನಿಕೇಷನ್ ಸ್ಕಿಲ್ಸಲ್ಲಿ ಸೊ ಯಾವ ರೀತಿ ಕ್ಯಾಟಗರೀಸ್ ಇದೆ. ಸೊ ಗುಡ್, ಮಾಡ್ರೇಟ್, ಪುವರು. ಓಕೆನಾ. ಸೊ ಏನೇನಿದೆ, ಗುಡ್, ಮಾಡ್ರೇಟ್ ಮತ್ತೆ ಪುವರು. ಓಕೆನಾ. ಸೊ ಇವಾಗ ಇಲ್ಲಿ ಟೋಟಲ್ ಕೂಡ ಬರ್ಕೊಳ್ಳಿ. ಸೊ ಇಲ್ಲಿ ನನಗೆ ಜಾಬ್ ಆಫರ್ ಅಲ್ಲಿ ಎಸ್ ಮತ್ತೆ ನೋ ಕ್ಯಾಟಗರಿ ಮಾತ್ರ ಇದೆ. ಸೊ ಇಲ್ಲಿ ಎಷ್ಟು ಗುಡ್ಡಿದ್ದಾಗ ಎಷ್ಟು ಎಸ್ ಇದೆ ಅಂತ ನೋಡಿ. 1, ಆಮೇಲೆ 1 ನೋ ಇದೆ, 1, ಆಮೇಲೆ 2, 3, 4 ಎಸ್ ಇದೆ, ಆಮೇಲೆ 1 ನೋ ಇದೆ. ಆಮೇಲೆ ಮಾಡ್ರೇಟ್ ಅಲ್ಲಿ ಎಷ್ಟು ಎಸ್ ಇದೆ, ಸೊ ಮಾಡ್ರೇಟ್ ಅಲ್ಲಿ 1, 2, 3 ಎಸ್ ಇದೆ, ಆಮೇಲೆ ಯಾವುದೇ ರೀತಿ ನೋಸ್ ಇಲ್ಲ. ಆಮೇಲೆ ಪುವರ್ ಅಲ್ಲೂ ಅಷ್ಟೇ 0 ಎಸ್ ಇದೆ, 2 ನೋಸ್ ಇದೆ. ಟೋಟಲ್ ಎಷ್ಟಾಯ್ತು, 4, 5, 6, 7. ಅದಾದ್ಮೇಲೆ ಇದೇನಾಯ್ತು, 3 ಬರುತ್ತೆ. ಓಕೆ. ಸೊ 3 ಬಂದಾದ್ಮೇಲೆ ನೆಕ್ಸ್ಟ್ ನೀವೇನ್ ಮಾಡಬೇಕು, ಇದೇನ್ ಟೇಬಲ್ ಅಂತ ಹೇಳ್ತಾರೆ, ಫ್ರೀಕ್ವೆನ್ಸಿ ಟೇಬಲ್. ನೆಕ್ಸ್ಟ್ ಇವಾಗ ನೀವೇನ್ ಮಾಡಬೇಕು, ಲೈಕ್ಲಿಹುಡ್ ಟೇಬಲ್ ನ ಕಂಡುಹಿಡಿಬೇಕು. ಸೊ ಸಿ ಎಸ್ ಅಲ್ಲಿ ಸೊ ಏನೇನಿದೆ, ಗುಡ್ ಇದೆ, ಮಾಡ್ರೇಟ್ ಇದೆ ಮತ್ತೆ ಪುವರ್ ಇದೆ. ಸೊ ಇಲ್ಲೇನ್ ಮಾಡಬೇಕು, ಜಸ್ಟ್ ನೀವು ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದ್ರೆ ಜಸ್ಟ್ ಡಿವೈಡ್ ಬೈ ಇಟ್ಸ್ ಟೋಟಲ್. ಸೊ 3 ಡಿವೈಡೆಡ್ ಬೈ 7, ನೆಕ್ಸ್ಟ್ 0, 1 ಡಿವೈಡೆಡ್ ಬೈ 3, ನೆಕ್ಸ್ಟ್ 0, 2 ಡಿವೈಡೆಡ್ ಬೈ 3. ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ ನೋ, ರೈಟ್. ಸೊ ಇದೇನಾಗುತ್ತೆ, ಇದು ನಿನ್ನ ಲೈಕ್ಲಿ ಟೇಬಲ್ ಆಗುತ್ತೆ, ಲೈಕ್ಲಿಹುಡ್ ಟೇಬಲ್. ಓಕೆ. ಸೊ ಇವಾಗ ನೀವು ಎಲ್ಲಾ ಆಟ್ರಿಬ್ಯೂಟ್ಸ್ಗೂ ಕೂಡ ಏನ್ ಮಾಡಿದ್ರಿ, ಲೈಕ್ಲಿಹುಡ್ ಟೇಬಲ್ ಮತ್ತೆ ಫ್ರೀಕ್ವೆನ್ಸಿ ಟೇಬಲ್ ನ ನೀವು ಕಂಡುಹಿಡಿದ್ರಿ. ಸೊ ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ಇವಾಗ ಬೇಸ್ ಥಿಯರಮ್ ನ ನೀವು ಅಪ್ಲೈ ಮಾಡಬೇಕು. ಓಕೆ. ಸೊ ಇವಾಗ ಸ್ಟೆಪ್ 6 ಅಲ್ಲಿ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಬೇಸ್ ಥಿಯರಮ್ ನ ಅಪ್ಲೈ ಮಾಡಬೇಕು. ಅಪ್ಲೈ ಬೇಸ್ ಥಿಯರಮ್. ಓಕೆ. ಬೇಸ್ ಥಿಯರಮ್ ನ ಅಪ್ಲೈ ಮಾಡಬೇಕು. ಸೊ ಇವಾಗ ನಮಗೆ ಜಾಬ್ ಅಲ್ಲಿ ಕ್ಯಾಟಗರೀಸ್ ಎಷ್ಟಿರೋದು, 2 ಕ್ಯಾಟಗರಿ ಇರೋದು. ಸೊ ಫಸ್ಟಿಗೆ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಫಸ್ಟಿಗೆ ನಾನು ಜಾಬ್ ಆಫರ್ ಈಸ್ ಈಕ್ವಲ್ ಟು ಏನಂತೀರಾ, ಎಸ್ ಗೆ ತಗೊಳ್ತೀನಿ. ಫಸ್ಟಿಗೆ ನಾನು ಎಸ್ ಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ ಇವಾಗ ಪಿ ಆಫ್ ನನಗೆ ಜಾಬ್ ಆಫರ್ ಎಸ್ ಇರಬೇಕು, ಅದರದ್ದು ಕಂಡೀಷನ್ ಏನಾದ್ರೂ ಆಗಿರ್ಬೋದು. ಸೊ ಇವಾಗ ನಮಗೆ ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಕಂಡೀಷನ್ಸ್ ಏನೇನು ಕೊಟ್ಟಿದ್ರು ಅಂತ ಅಂದ್ರೆ ಇದು ಟೆಸ್ಟ್, ನಮಗೆ ಟೆಸ್ಟ್ ಡೇಟಾ ಅಂತಾನೆ ಹೇಳ್ಬೋದು ಅಲ್ವಾ. ಸೊ ಇವಾಗ ನಮಗೆ ಯಾವ ಅಟ್ರಿಬ್ಯೂಟ್ ಇದೆ, ಫಸ್ಟಿಗೆ CGPA ಇದೆ. ಸೊ ನಮಗೆ CGPA ಅಲ್ಲಿ ಇವ್ರೇನ್ ಕೊಟ್ಟಿರೋದು, ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಅಂತ ಕೊಟ್ಟಿರೋದು. ಸೊ ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ನನಗೇನಾಗಬೇಕು, ಇದು ಎಸ್ ಬರಬೇಕು. ಓಕೆನಾ. ಎಸ್ ಅಂದ್ರೆ ಇದು ಏನಾಗಿರುತ್ತೆ ಗೊತ್ತಾ, ಇದೆಲ್ಲ ಜಾಬ್ ಕ್ಯಾಟಗರಿ ಅಂದ್ರೆ ಜಾಬ್ ಅಲ್ಲಿರುವಂತ ಕ್ಯಾಟಗರೀಸ್ ಇರುತ್ತಲ್ವಾ, ಅದರಲ್ಲಿ ಇದು ಎಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಎಸ್ ಕ್ಯಾಲ್ಕುಲೇಟ್ ಮಾಡ್ತಿರೋದು, ಈ ಕಡೆ ಇರೋದು ಯಾವಾಗ್ಲೂ ಎಸ್ ಇರುತ್ತೆ. ಇದು ನಿಮ್ಮ ಟೆಸ್ಟ್ ಡೇಟಾ ಅಲ್ಲಿ ಕೊಟ್ಟಿರುವಂತ ಕಂಡೀಷನ್ ಆಗಿರುತ್ತೆ. ಓಕೆ. ಸೊ ಇಂಟು ಆಮೇಲೆ ನಮಗೆ ಟೆಸ್ಟ್ ಡೇಟಾದಲ್ಲಿ ಇವಾಗ ನೆಕ್ಸ್ಟ್ ಅಟ್ರಿಬ್ಯೂಟ್ ಬಂದು ಇಂಟ್ರಾಕ್ಟಿವ್ನೆಸ್ ಅಲ್ವಾ. ಸೊ ಟೆಸ್ಟ್ ಡೇಟಾದಲ್ಲಿ ನಮ್ಗೆ ಇಂಟ್ರಾಕ್ಟಿವ್ನೆಸ್ ಏನ್ ಕೊಟ್ಟಿರೋದು, ಇಲ್ಲಿ ಎಸ್ ಕೊಟ್ಟಿರೋದು. ಅದಾದ್ಮೇಲೆ ನೆಕ್ಸ್ಟ್ ಸೊ ಪಿ ಆಫ್ ನೆಕ್ಸ್ಟ್ ಏನಿದೆ, ಇಲ್ಲೂ ಎಸ್ ಇದೆ. ಓಕೆನಾ. ಇದು ಜಾಬ್ ಆಫರ್ದು ಎಸ್. ಸೊ ನೆಕ್ಸ್ಟ್ ಏನಿದೆ, ಪ್ರಾಕ್ಟಿಕಲ್ ನಾಲೆಡ್ಜ್ ನಮಗೆ ಆವರೇಜ್ ಕೊಟ್ಟಿದ್ದಾರೆ. ಸೊ ಆವರೇಜ್. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಯಾವ ಕ್ಯಾಟಗರಿ ಇದೆ, ನೆಕ್ಸ್ಟ್ ಬಂದ್ಬಿಟ್ಟು ಇದು ಯಾವುದು, ಕಮ್ಯುನಿಕೇಷನ್ ಸ್ಕಿಲ್ಸ್ ನಮಗೆ ಗುಡ್ ಅಂತ ಕೊಟ್ಟಿದ್ದಾರೆ. ಗುಡ್ ಇದ್ದಾಗ ಎಸ್ ಇರಬೇಕು. ಅದಾದ್ಮೇಲೆ ಇಂಟು ಪ್ರಾಬಬಿಲಿಟಿ ಆಫ್ ಎಸ್. ಓಕೆನಾ. ಪ್ರಾಬಬಿಲಿಟಿ ಆಫ್ ಎಸ್ ಅಂತ ಅಂದ್ರೆ ನಾವು ಪ್ರಾಬಬಿಲಿಟಿ ಕಂಡಿದ್ವಲ್ವಾ ಫಸ್ಟ್ ಸ್ಟೆಪ್ ಅಲ್ಲಿ, ಪ್ರಯರ್ ಪ್ರಾಬಬಿಲಿಟಿ, ಆ ಪ್ರಾಬಬಿಲಿಟಿ ಎಸ್. ಓಕೆನಾ. ಸೊ ಇವಾಗ CGPA ಗ್ರೇಟರ್ ದನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಸ್ ಎಷ್ಟಿದೆ ಅಂತ ಪ್ರಾಬಬಿಲಿಟಿ ನೋಡಿ. ಸೊ ಇವಾಗ ನಾನು ಇಲ್ಲಿ ಕಂಡಿಡಿದೆ ಅಲ್ವಾ, ಯಾವುದಕ್ಕೆ, CGPAಗೆ. ಸೊ ಇವಾಗ
ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಇದೆ? 3/7. ಸೊ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ಎಸ್ ಇದೆ? 3/7. ಬರೀರಿ 3/7 ಇಂಟು. ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ ಅಲ್ಲಿ ಎಸ್ ಇದ್ದಾಗ ಎಷ್ಟು ಎಸ್ ಇದೆ? ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ ಇದ್ದಾಗ ಸೊ ಎಸ್ ಇದ್ದಾಗ ಎಷ್ಟು ಪ್ರಾಬಬಿಲಿಟಿ ಆಫ್ ಎಸ್ ಇದೆ? 5/7, ರೈಟ್? ಸೊ ಇವಾಗ 5/7. ನೆಕ್ಸ್ಟ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಸೊ ಇದ್ದಾಗ ಇವಾಗ ಪ್ರಾಕ್ಟಿಕಲ್ ನಾಲೆಡ್ಜ್, ಅದು ಪ್ರಾಕ್ಟಿಕಲ್ ನಾಲೆಡ್ಜ್ ಅಲ್ಲಿ ಏನಿದ್ದಾಗ ಆವರೇಜ್ ಇದ್ದಾಗ ಎಷ್ಟು ಎಸ್ ಇದೆ? 1/7, ರೈಟ್? ಸೊ ಇದು 1/7 ಆಗುತ್ತೆ. ಸೊ ಇಂಟು ಕಮ್ಯುನಿಕೇಶನ್ ಸ್ಕಿಲ್ಸ್ ಅಲ್ಲಿ ಇದ್ದಾಗ ಗುಡ್ ಇದ್ದಾಗ ಎಷ್ಟು ಎಸ್ ಇದೆ? 4/7, ರೈಟ್? ಸೊ 4/7 ಇಂಟು ಪ್ರಯರ್ ಪ್ರಾಬಬಿಲಿಟಿ ಎಷ್ಟು ಬಂದಿದೆ? ಸೊ ನನಗೆ 7/10. ಓಕೆನಾ? ಪ್ರಯರ್ ಪ್ರಾಬಬಿಲಿಟಿ ಬಂದ್ಬಿಟ್ಟು 7/10. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಓಕೆ, ಅರ್ಥ ಆಯ್ತಲ್ವಾ ಯಾವ ರೀತಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂತ? ಸೊ 3/7 ಇಂಟು 5/7 ಇಂಟು 1/7 ಇಂಟು ನೆಕ್ಸ್ಟ್ ಏನಿದೆ 4/7. ಸೊ 4/7 ಇಂಟು ನೆಕ್ಸ್ಟ್ ಒನ್ ಇಸ್ 7/10. 7/10. ಸೊ ಎಷ್ಟು ಬಂತು ನನಗೆ? 0.01749, ರೈಟ್? ಸೊ 0.01749. ಓಕೆ, ಸೊ ನೆಕ್ಸ್ಟ್ ಇವಾಗ ಜಾಬ್ ಆಫರಿಗೆ ನೋ. ಸೊ ಇವಾಗ ವೆನ್ ದ ಜಾಬ್ ಆಫರ್ ಈಸ್ ನೋ ಇದ್ದಾಗ ಏನ್ ಬರುತ್ತೆ? ಸೊ ಪ್ರಾಬಬಿಲಿಟಿ ಆಫ್ ಇಲ್ಲಿ ನೋ. ಓಕೆನಾ? ಕ್ಯಾಟಗರಿ ಬಂದು ನೋ. ಇಲ್ಲಿ ನಿಮ್ಮ ಕಂಡೀಷನ್ ಏನಾದ್ರೂ ಆಗಿರ್ಬೋದು. ಸೊ ಫಸ್ಟಿಗೆ ಅವರು CGPA ಏನಿದೆ ನಮ್ಮ ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ CGPA ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದೆ ಅಂತ ಕೊಟ್ಟಿರೋದು. ಅವಾಗ ಎಷ್ಟು ನೋಸ್ ಇದೆ ಇಂಟು. ಸೊ ಇವಾಗ ನೆಕ್ಸ್ಟ್ ಇರೋದು ಇದು ಇಂಟ್ರಾಕ್ಟಿವ್ನೆಸ್. ಅದರಲ್ಲಿ ಕೂಡ ಇವಾಗ ಫಸ್ಟ್ಗೆ ಇಲ್ಲಿ ನೋ ಇದೆ, ನೋ ಹಾಕೊಬೇಕು. ಸೊ ಅಲ್ಲೇನ್ ಕೊಟ್ಟಿದ್ದಾರೆ? ಇಂಟ್ರಾಕ್ಟಿವ್ನೆಸ್ ಎಸ್ ಅಂತ ಇತ್ತು. ಸೊ ಇಂಟು. ಸೊ ಪಿ ಆಫ್ ನೆಕ್ಸ್ಟ್ ನಮಗೆ ಆವರೇಜ್ ಕೊಟ್ಟಿರೋದು ಯಾವುದು? ಪ್ರಾಕ್ಟಿಕಲ್ ನಾಲೆಡ್ಜ್ ಎಷ್ಟು ಎಸ್ ಇದೆ, ಎಷ್ಟು ನೋಸ್ ಇದೆ. ಓಕೆನಾ? ನೋ ಇದು ಯಾಕಂದ್ರೆ ನೋ ಕ್ಯಾಟಗರಿ ಇದೆ ಅಲ್ವಾ? ಇಂಟು ನೆಕ್ಸ್ಟ್ ನಮಗೆ ಟೆಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಗುಡ್ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಎಷ್ಟು ನೋಸ್ ಇದೆ ಇಂಟು ಪ್ರಯರ್ ಪ್ರಾಬಬಿಲಿಟಿ ನೋ. ಅರ್ಥ ಆಯ್ತಲ್ವಾ ನಾನು ಹೆಂಗ್ ಬರ್ಕೊಂಡೆ ಅಂತ? ಸೊ ಇವಾಗ CGPA ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ನೋಸ್ ಇದೆ ಅಂತ ನೋಡಿ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 9 ಇದ್ದಾಗ ಎಷ್ಟು ನೋಸ್ ಇದೆ? 1/3. ಸೊ 1/3 ಇಂಟು ಇವಾಗ ಪ್ರಾಕ್ಟಿಕಲ್ ಅಲ್ಲ ಇದು ಏನು ಇಂಟ್ರಾಕ್ಟಿವ್ನೆಸ್ ಅಲ್ಲಿ ಎಷ್ಟು ನೋಸ್ ಇದೆ? 2/3, ರೈಟ್? ಸೊ ಎಸ್ ಇದ್ದಾಗ ಎಷ್ಟು ನೋಸ್ ಇದೆ? 1/3 ಅಲ್ವಾ? ಎಸ್ ಇದ್ದಾಗ ಎಷ್ಟು ನೋಸ್ ಇದೆ? 1/3. ಆವರೇಜ್ ಇದ್ದಾಗ ಎಷ್ಟು ನೋಸ್ ಇದೆ? ಆವರೇಜ್ ದೆನ್ ನೋ 2/3. ನೆಕ್ಸ್ಟ್ ಇವಾಗ ಗುಡ್ ಇದ್ದಾಗ ಎಷ್ಟು ನೋಸ್ ಇದೆ? ಸೊ ಗುಡ್ ಇದೆ. ನೆಕ್ಸ್ಟ್ ನೋ ಎಲ್ಲಿದೆ? 1/3. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟು ಪ್ರಯರ್ ಪ್ರಾಬಬಿಲಿಟಿ ನೋ ಎಷ್ಟಿದೆ? 3/10, ರೈಟ್? ಸೊ 3/10 ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಏನ್ ಬರುತ್ತೆ? 1/3 ಇಂಟು 1/3 ಇಂಟು ನೆಕ್ಸ್ಟ್ ಒನ್ ಇಸ್ 2/3, 1/3, ರೈಟ್? 2/3 ಇಂಟು 1/3 ಇಂಟು ನೆಕ್ಸ್ಟ್ 3/10. ಓಕೆ, ಎಷ್ಟು ಬರುತ್ತೆ? 7.4074 ಇಂಟು 10⁻³ ಇದನ್ನ ನಾವು ಯಾವ ರೀತಿ ಬರ್ಕೊಬಹುದು? -3 ಅಂತ ಅಂದ್ರೆ 3 ನಂಬರ್ಸ್ ಶಿಫ್ಟ್ ಮಾಡಬೇಕು ಈ ಡೆಸಿಮಲ್ನ. ಸೊ ಏನ್ ಬರುತ್ತೆ? 0.0074. ಓಕೆ, ಇದು ನಮ್ಮ ಏನಾಗುತ್ತೆ ಜಾಬ್ ಆಫರ್ ನೋ. ಇವಾಗ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಬೇಕು? ಓಕೆ, ಇವಾಗ ಪ್ರಯರ್ ಪ್ರಾಬಬಿಲಿಟಿ ಕಂಡಿಡಿದ್ವಿ, ಫ್ರೀಕ್ವೆನ್ಸಿ ಟೇಬಲ್ ಮತ್ತೆ ಮ್ಯಾಟ್ರಿಕ್ಸ್ ಕಂಡಿಡಿದ್ವಿ. ಅದಾದ್ಮೇಲೆ ಇದು ಏನು ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು? ಅಪ್ಲೈ ಮಾಡಿದ್ವಿ ಬೈಸ್ ಥಿಯರಮ್ನ. ನೆಕ್ಸ್ಟ್ ಏನ್ ಮಾಡಬೇಕು? ಇವಾಗ ಕಂಪೇರ್ ಮಾಡಬೇಕು. ಓಕೆ, ಏನ ಕಂಪೇರ್ ಮಾಡಬೇಕು? ಇವಾಗ ನಮಗೆ ಕ್ಯಾಟಗರಿ ಬಂದು ಜಾಬ್ ಆಫರ್ ಅಲ್ಲಿ ಎಸ್ ಮತ್ತೆ ನೋ ಇದೆ. ಸೊ ಇವಾಗ ಇದರಲ್ಲಿ ಇವಾಗ ನನಗೆ ಏನಿದೆ? ಜಾಬ್ ಆಫರು P ಆಫ್ ಎಸ್ ಎಷ್ಟಿದೆ? ನನಗೆ 0.01749 ಇದೆ. ಸೊ ಆಮೇಲೆ P ಆಫ್ ನೋ ಎಷ್ಟಿದೆ? ಸೊ 0.0074. ಸೊ ಇದರಲ್ಲಿ ಯಾವುದು ಜಾಸ್ತಿ ಇರೋದು? ಸೊ ಇದು ಜಾಸ್ತಿ ಇರೋದು. ಸೊ ಇವಾಗ ನಮ್ಮ ಟೆಸ್ಟ್
ಇನ್ಸ್ಟೆನ್ಸ್ ಕೊಟ್ಟಿರುವಂಥ ಟೆಸ್ಟ್ ಇನ್ಸ್ಟೆನ್ಸು ಜಾಬ್ ಆಫರ್ ಸಿಗುತ್ತೆ. ಹೂಸ್ ಜಾಬ್ ಆಫರ್ ವಿಲ್ ಬಿ ಎಸ್. ಓಕೆನಾ, ನಮ್ಮ ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಕ್ಯಾಟಗರಿಗೆ ಸೇರುತ್ತೆ? ಎಸ್ ಕ್ಯಾಟಗರಿಗೆ ಸೇರುತ್ತೆ. ಯಾಕೆ ಅಂದರೆ ಅದರದ್ದು ಬೇಸ್ ಥಿಯರಮ್ ಅಪ್ಲೈ ಮಾಡಿದಾಗ ಪ್ರಾಬಬಿಲಿಟಿ ಏನು ಬಂತು? ಜಾಸ್ತಿ ಬಂತು ಅದಕ್ಕೆ. ಓಕೆ, ಸೊ ಇದಾಗಿತ್ತು. ಓಕೆನಾ, ಇದು ಅರ್ಥ ಆಯ್ತಲ್ವಾ? ಸೊ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾವಿವಾಗ ನೇವ್ಸ್ ಬೇಸ್ ಅಲ್ಗಾರಿದಮ್ ಫಾರ್ ಕಂಟಿನ್ಯೂಸ್ ಆಟ್ರಿಬ್ಯೂಟ್. ಸೊ ಫಾರ್ ಕಂಟಿನ್ಯೂಸ್ ಆಟ್ರಿಬ್ಯೂಟ್ಸ್ಗೆ ನಾವು ಯಾವ ರೀತಿ ಈ ಒಂದು ಅಲ್ಗಾರಿದಮ್ನ ಅಪ್ಲೈ ಮಾಡೋದು ಅಂತ ನಾವು ನೋಡೋಣ. ಓಕೆನಾ, ಸೊ ಫಸ್ಟಿಗೆ ಅವರು ಈ ಥರ ಟೇಬಲ್ ಫಾರ್ಮ್ಯಾಟ್ ಕೊಟ್ಟಿರ್ತಾರೆ. ಅದಾದಮೇಲೆ ನಿಮಗೆ ಒಂದು ಟೆಸ್ಟ್ ಇನ್ಸ್ಟೆನ್ಸ್ ಕೂಡ ಕೊಟ್ಟಿರ್ತಾರೆ. CGPA ಇಲ್ಲೇನು ಆಟ್ರಿಬ್ಯೂಟ್ಸ್ ಇರುತ್ತೋ ಅದೇ ಆಟ್ರಿಬ್ಯೂಟ್ಸ್ ಪ್ರಕಾರ ಏನು ಕೊಟ್ಟಿರ್ತಾರೆ? CGPA ಇಂಟ್ರಾಕ್ಟಿವ್ನೆಸ್ ಎಲ್ಲ ಕೊಟ್ಟಿರ್ತಾರೆ. ಓಕೆನಾ, ಸೊ ಫಸ್ಟಿಗೆ ಈ ಒಂದು ಅಲ್ಗಾರಿದಮ್ ಅಲ್ಲಿ ನಾವು ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದರೆ ಫಸ್ಟ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ? ಪ್ರಯರ್ ಪ್ರಾಬಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದಮೇಲೆ ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದಮೇಲೆ ಈ ಒಂದು ಫಾರ್ಮುಲಾನ ನಾವು ಅಪ್ಲೈ ಮಾಡಿಬಿಟ್ಟು ನಾವೇನು ಮಾಡ್ತೀವಿ? ನೆಕ್ಸ್ಟು ಲಾಸ್ಟಲ್ಲಿ ಜಾಬ್ ಆಫರಿಗೆ ಎಸ್ ಅಥವಾ ನೋ ಅಂತ ಏನು ಮಾಡಿಬಿಟ್ಟು ಕಂಡುಹಿಡಿತೀವಿ. ಓಕೆ, ಬೇಸ್ ಥಿಯರಮ್ನ ಅಪ್ಲೈ ಮಾಡಿಬಿಟ್ಟು. ಸೊ ಫೋರ್ತ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ? ಬೇಸ್ ಥಿಯರಮ್ನ ಅಪ್ಲೈ ಮಾಡ್ತೀವಿ. ಅದಾದಮೇಲೆ ಅದ್ರ ಪ್ರಕಾರ ಮ್ಯಾಕ್ಸಿಮಮ್ ಹೈಪೋಥೆಸಿಸ್ ಪ್ರಕಾರ ನಾವು ಯಾವುದಕ್ಕೆ ಮ್ಯಾಕ್ಸಿಮಮ್ ಹೈಪೋಥೆಸಿಸ್ ಇರುತ್ತೆ ಅದನ್ನು ಏನು ಮಾಡ್ತೀವಿ? ಈ ಒಂದು ಟೆಸ್ಟ್ ಇನ್ಸ್ಟೆನ್ಸು ಅದಕ್ಕೆ ಬಿಲಾಂಗ್ ಆಗುತ್ತೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, MAP. ಸೊ ಆ ಹೈಪೋಥೆಸಿಸ್ ಪ್ರಕಾರ ನಾವು ಮ್ಯಾಕ್ಸಿಮಮ್ ಹೈಪೋಥೆಸಿಸ್ ಯಾವುದಿರುತ್ತೆ ಅದನ್ನು ನಾವು ಈ ಟೆಸ್ಟ್ ಇನ್ಸ್ಟೆನ್ಸು ಆ ಒಂದು ಕ್ಯಾಟಗರಿಗೆ ಸೇರುತ್ತೆ ಅಂತ ನಾವು ಕನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಫಸ್ಟಿಗೆ ಇವಾಗ ಸ್ಟೆಪ್ 1ಅಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಪ್ರಯರ್ ಪ್ರಾಬಬಿಲಿಟಿನ ಕಂಡುಹಿಡಿಬೇಕು. ಸೊ ವಿ ಹ್ಯಾವ್ ಟು ಕ್ಯಾಲ್ಕ್ಯುಲೇಟ್ ಪ್ರಯರ್ ಪ್ರಾಬಬಿಲಿಟಿ, ರೈಟ್? ಸೊ ಪ್ರಯರ್ ಪ್ರಾಬಬಿಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ನಿಮ್ಗೆ ಆಲ್ರೆಡಿ ಗೊತ್ತು. ಫಸ್ಟಿಗೆ ಟೋಟಲ್ ಎಷ್ಟು ರೋಸ್ ಇದೆ? 10 ರೋಸ್ ಇದೆ. ಅದರಲ್ಲಿ ಎಷ್ಟು ಎಸ್ ಇದೆ? ನಮಗೆ 1 2 3 4 5 6 7 ಎಸ್ ಇದೆ. ಓಕೆ, ಆಮೇಲೆ ಎಷ್ಟು ನೋಸ್ ಇದ್ದಾವೆ? 3 ನೋಸ್ ಇದ್ದಾವೆ. ಓಕೆನಾ, ಸೊ ಇವಾಗ ಪಿ ಆಫ್ ಒಂದು ಜಾಬ್ ಆಫರು ಎಷ್ಟಿದೆ ಅಂತ ಅಂದರೆ ಪ್ರಾಬಬಿಲಿಟಿ ಆಫ್ ಹ್ಯಾವಿಂಗ್ ಎಷ್ಟು ಇದೆ? 7 ಔಟ್ ಆಫ್ 10. ಅದಾದಮೇಲೆ ಇದನ್ನು ನಾವು 0.7 ಅಂತಲೂ ಕೂಡ ಬರ್ಕೋಬೋದು. ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ಜಾಬ್ ಆಫರ್ ಹೂ ಇಸ್ ನೋ ಕ್ಯಾಟಗರಿ. ಸೊ ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ 3 ನೋಸ್ ಇದೆ ಔಟ್ ಆಫ್ 10. ಸೊ ನಾವೇನಂತ ಬರ್ಕೋಬೋದು? 0.3 ಅಲ್ವಾ? ಸೊ ಇವಾಗ ನಾವು ಇದರಲ್ಲಿ ನಮಗೆ ಗೊತ್ತಾಯಿತು ಯಾವ ರೀತಿ ಪ್ರಯರ್ ಪ್ರಾಬಬಿಲಿಟಿನ ಕಂಡುಹಿಡಿಯೋದು ಅಂತ. ಸೊ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಪು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು ಬಂದ್ಬಿಟ್ಟು ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ವಾ? ಸೊ ಇವಾಗ ಮೀನ್ ನಿಮಗೆ ಗೊತ್ತು ಯಾವ ರೀತಿ ಕಂಡುಹಿಡಿತೀರಾ ಅಂತ. ಸ್ಟೆಪ್ 2ಅಲ್ಲಿ ಫಸ್ಟಿಗೆ ನಾವು ಇಲ್ಲಿ ಸ್ಟೆಪ್ 2ಅಲ್ಲಿ ನಾವೇನು ಮಾಡ್ತೀವಿ? ಮೀನ್ ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ವಾ? ಸೊ ಇವಾಗ ಯಾವುದಕ್ಕೆ ಜಾಬ್ ಆಫರು ಎಷ್ಟಿದೆ ಅದನ್ನು ನೋಡಿ. ಓಕೆನಾ, ಸೊ ವಿತ್ ರೆಸ್ಪೆಕ್ಟ್ ಟು CGPA. ಓಕೆನಾ, ಯಾವ CGPAಗೆ ಎಷ್ಟಿದೆ ಅಂತ ನೋಡಿ ಫಸ್ಟು. ಸೊ ಎಷ್ಟು CGPAಗೆ ಎಷ್ಟಿದೆ? ಸೊ ಇದು ಎಷ್ಟಿದೆ? 1 2 ಆಮೇಲೆ 3 4 5 6 7. ಈ 7 ಬರ್ಕೊಳ್ಳಿ. ಓಕೆನಾ, ಆ 7 ಕೂಡ ಬರ್ಕೊಳ್ಳಿ. ಸೊ ದಟ್ ಈಸ್ ನಥಿಂಗ್ ಬಟ್ 9.5ಗಿದೆ, 8.2ಗಿದೆ, 8.4ಗಿದೆ, ಆಮೇಲೆ 9.1ಗಿದೆ, ಅದಾದಮೇಲೆ 9.6ಗಿದೆ, 8.6ಗಿದೆ ಮತ್ತು 8.3ಗಿದೆ ಅಲ್ವಾ? ಸೊ ಇವಾಗ ನಾವು ಇದನ್ನು ಮೀನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಈ ಮೀನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಏನು ಬರುತ್ತೆ? 9.5 ಪ್ಲಸ್ 8.2 ಪ್ಲಸ್ 8.4 ಪ್ಲಸ್ 9.1 ಪ್ಲಸ್ ಆಮೇಲೆ 9.6 ಪ್ಲಸ್ ಆಮೇಲೆ 8.6 ಪ್ಲಸ್ 8.3 ಎಷ್ಟು? 7 ಡಿವೈಡೆಡ್ ಬೈ 7 ಎಷ್ಟು ಬರುತ್ತೆ? 8.8142 ಬರುತ್ತೆ. ನನಗೆ ಎಷ್ಟು ಬರುತ್ತೆ? 8.8142. ಇದು ನಮ್ಮ ಮೀನ್ ಆಗುತ್ತೆ. ಓಕೆ, ಫಾರ್ ಜಾಬ್ ಆಫರ್ ಎಸ್. ಓಕೆ, ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನಾವು ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿತೀರಾ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ನೋಡೋಣ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ರೂಟ್ ಆಫ್ ಸಮೇಷನ್ ಆಫ್ x ಮೈನಸ್ ಮ್ಯೂ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ n. ಓಕೆ, ಸೊ ಇವಾಗ ನಾನು ಏನು ಮಾಡಬೇಕು ಅಂತ ಅಂದರೆ ಇವಾಗ ಎಕ್ಸ್ ಮೈನಸ್ ಮ್ಯೂ. ಎಕ್ಸ್ ಅಂತ ಅಂದರೆ ಇವಾಗ ಇದಿದೆಯಲ್ವಾ, ಇದು ಏನಾಗುತ್ತೆ? x1 x2 x3 x4 x5. ಸೊ ಅದ್ರ ಜೊತೆ ನಾವು ಒಂದೊಂದಕ್ಕೂ ಏನು ಮಾಡಬೇಕು? ಮೈನಸ್ ಮಾಡಿ ಸ್ಕ್ವಯರ್ ಮಾಡಬೇಕು. ಯಾವುದ್ರ ಜೊತೆ? ಮೀನ್ ಜೊತೆ. ಓಕೆ,
ಸೊ ಮಾಡಿದಾಗ ಏನು ಬರುತ್ತೆ ಇವಾಗ, ಸೊ ಫಸ್ಟಿಗೆ 9.5 ಮೈನಸ್ 8.8142 ಅಲ್ವಾ ಹೋಲ್ ಸ್ಕ್ವಯರ್ ಪ್ಲಸ್ ಹಾಗೆ ಮೀನ್ನ ನೋಡಿಕೊಂಡು ಬರಿತಾ ಇರಿ. ಸೊ 8.2 ಮೈನಸ್ 8.142 ಹೋಲ್ ಸ್ಕ್ವಯರ್, 8.2 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ 8.4 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ಮತ್ತು 8.4 ಆಯಿತು. ನೆಕ್ಸ್ಟು 9.1 ಮೈನಸ್ 8.8142 ಹೋಲ್ ಸ್ಕ್ವಯರ್. ನೆಕ್ಸ್ಟ್ ಯಾವುದಿದೆ 9.1 ಆದಮೇಲೆ 9.6 8.6 8.3 ಅಲ್ವಾ. ಸೊ ಯಾವುದಿದೆ, ಸೊ 9.1 ಆದಮೇಲೆ 9.6 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ 8.6 ಅಲ್ವಾ, 8.8142 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಒನ್ ಇಸ್ ಲಾಸ್ಟ್ ಒನ್ ವಾಸ್ 8.3 ಮೈನಸ್ 8.8142 ಹೋಲ್ ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ 7 ಜೊತೆ ನಾವೇನು ಮಾಡಬೇಕು, ಸ್ಕ್ವಯರ್ ರೂಟ್ ಮಾಡಬೇಕು. ಓಕೆನಾ. ಸೊ ಇದನ್ನು ಎಲ್ಲ ಏನು ಮಾಡೋದಕ್ಕಾಗಲ್ಲ, ಫಸ್ಟಿಗೆ ನಾವು ಇಷ್ಟನ್ನು ಮಾತ್ರ ಅಂದರೆ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ರೂಟ್ ಆಫ್ 9.5, ಸೊ ಫಸ್ಟಿಗೆ ನಾವೇನು ಮಾಡೋಣ, ಇಷ್ಟನ್ನು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. 9.5 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ 8.2 ಮೈನಸ್ 8.8142 ಹೋಲ್ ಸ್ಕ್ವಯರ್ 8.2 ಆಯಿತು. ಅದಾದಮೇಲೆ 8.4 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ಅದಾದಮೇಲೆ ಇವಾಗ 9.1 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ಅದಾದಮೇಲೆ ಇವಾಗ 9.6 ಮೈನಸ್ 8.8142 ಹೋಲ್ ಸ್ಕ್ವಯರ್ ಪ್ಲಸ್ ಅದಾದಮೇಲೆ 8.6 ಇದೆ ಮೈನಸ್ 8.8142 ಹೋಲ್ ಸ್ಕ್ವಯರ್ ರೈಟ್. ಸೊ ಇದಕ್ಕೆ ಜಾಗ ಇಲ್ವಾ, ಓಕೆ. ಸೊ ಇದನ್ನು ಡಿಲೀಟ್ ಮಾಡೋಣ. ಡಿಲೀಟ್ ಮಾಡಿಬಿಟ್ಟು ಇದಾದಮೇಲೆ ಅದ್ರ ಜೊತೆನೇ ಪ್ಲಸ್ ಮಾಡ್ಕೊಳ್ಳೋಣ. ಓಕೆ, ಇವಾಗ ಪ್ಲಸ್ ಯಾವ್ದು ಮಿಕ್ಕಿತ್ತು 8.6 ಅಲ್ವಾ, 8.6 ಮೈನಸ್ 8.8142 ಹೋಲ್ ಸ್ಕ್ವಯರು ಪ್ಲಸ್ 8.3 ಮೈನಸ್ 8.8142 ಹೋಲ್ ಸ್ಕ್ವಯರು. ಸೊ ಎಷ್ಟು ಬಂತು ನನಗೆ, ಸೊ ರೂಟ್ ಆಫ್ 2.0285 ಬಂದಿದೆ ಡಿವೈಡೆಡ್ ಬೈ 7. ಸೊ ಇವಾಗ ನಾನು ರೂಟ್ ಮಾಡಿದೆ, ರೂಟ್ ಆಫ್ 2.0285 ಡಿವೈಡೆಡ್ ಬೈ 7 ಮಾಡಿಕೊಂಡ್ರೆ ನನಗೇನು ಬರುತ್ತೆ, ಸೊ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನು 0.5383 ಬರುತ್ತೆ. ಓಕೆನಾ. ಎಸ್. ಸೊ ಇವಾಗ ಜಾಬ್ ಆಫರ್ ಎಸ್ಸಿಗೆ ಸ್ಟ್ಯಾಂಡರ್ಡ್ ಡಿವಿಯೇಷನು ಮೀನ್ನ ಕಂಡುಹಿಡಿದ್ರಿ. ಇವಾಗ ನಾವು ಜಾಬ್ ಆಫರ್ ನೋ ಇದೆ ಅಲ್ವಾ, ಸೊ ಅದಕ್ಕೂ ನಾವು ಮೀನು ಮತ್ತು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಬೇಕು. ಅದಕ್ಕೆ ಎಷ್ಟು ಇದೆ ನೋಡಬೇಕು. ಸೊ 3 ನೋಸ್ ಇತ್ತಲ್ವಾ, ಅದರಲ್ಲಿ ಯಾವ್ದ್ಯಾವುದು 9.3 7.6 ಮತ್ತು 7.5 ಅದನ್ನು ಬರ್ಕೊಳ್ಳಿ. ಯಾವ್ಯಾವ CGPA ಗಿದ್ದಿದ್ದು, ಸೊ 9.3 7.6 ಮತ್ತು 7.5 ಗಿದ್ದಿತ್ತು. ಸೊ ಇವಾಗ ಇದ್ರದ್ದು ಮೀನ್ ನೀವು ಕಣ್ಣು ಹಿಡ್ಕೊಂಡ್ರೆ ಸೊ ಏನು ಬರುತ್ತೆ, ಏನು 9.3 ಪ್ಲಸ್ 7.6 ಪ್ಲಸ್ 7.5 ಡಿವೈಡೆಡ್ ಬೈ 3 ಎಷ್ಟು ಬರುತ್ತೆ, 8.133 ಬರುತ್ತೆ. 8.133. ಓಕೆ, ಇದು ನಮ್ಮ ಮೀನ್ ಆಗುತ್ತೆ. ಸೊ ಇವಾಗ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡು ಹಿಡಿಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡು ಹಿಡಿಯೋದಾದರೆ 9.3 ಮೈನಸ್ 8.133 ಹೋಲ್ ಸ್ಕ್ವಯರ್ ಪ್ಲಸ್ 7.6 ಮೈನಸ್ 8.1333 ಹೋಲ್ ಸ್ಕ್ವಯರ್ ಪ್ಲಸ್ 7.5 ಮೈನಸ್ 8.1333 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 3 ರೈಟ್. ಸೊ ಇವಾಗ ರೂಟ್ ಆಫ್ 9.3 ಮೈನಸ್ 8.1333 ಹೋಲ್ ಸ್ಕ್ವಯರ್ ಪ್ಲಸ್ 7.6 ಮೈನಸ್ 8.1333 ಹೋಲ್ ಸ್ಕ್ವಯರ್ ಪ್ಲಸ್ 7.5 ಮೈನಸ್ 8.1333 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ನಾನು 3 ಮಾಡ್ಕೊಳ್ತೀನಿ. ಓಕೆ, ಏನು ಬರುತ್ತೆ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನು 0.8259 ಬರುತ್ತೆ. ಸೊ ಇವಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ನನಗೆ ಇಷ್ಟು ಬಂತು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ಹೇಳಿದೆ ನಾನು, ಸ್ಟೆಪ್ 3ಯಲ್ಲಿ ನಾವೇನು ಮಾಡಬೇಕು, ಗಾಸಿಯನ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಸೊ ಅಪ್ಲೈ ಗಾಸಿಯನ್ ಫಾರ್ಮುಲಾ. ಸೊ ಗಾಸಿಯನ್ ಫಾರ್ಮುಲಾ ಏನು ಹೇಳಿದ್ದೆ ನಾನು ಆಲ್ರೆಡಿ ನಾನು ಬರ್ತಿದ್ದೆ, ಏನು
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಸಿಗ್ಮಾ ಇಂಟು 2 ಇಂಟು ಪೈ. ಆಮೇಲೆ ಇ ಟು ದಿ ಪವರ್ ಆಫ್ ಮೈನಸ್, ಸೊ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು ಸಿಗ್ಮಾ ಸ್ಕ್ವಯರ್ ಅಲ್ವಾ. ಸೊ ಇವಾಗೂ ಕೂಡ ನಾವು ಜಾಬ್ ಆಫರ್ ಎಸ್ ನೋಗೆ ಕಂಡುಹಿಡಿಬೇಕು. ಓಕೆನಾ. ಸೊ ಇವಾಗ ಸಿ ಜಿ ಪಿ ಎಗೆ, ಸೊ ಫಾರ್ ಜಾಬ್ ಆಫರ್, ಸೊ ಜಾಬ್ ಆಫರ್ ಇದು ಸಿ ಜಿ ಪಿ ಎಗೆ ಅಲ್ವಾ. ಜಾಬ್ ಆಫರ್ ಈಸ್ ಈಕ್ವಲ್ ಟು ಎಸ್ಸಿಗೆ. ಎಸ್ ಇದ್ದಾಗ ಸಿ ಜಿ ಪಿ ಎ ಏನು ಕೊಟ್ಟಿರೋದು ಟೆಸ್ಟ್ ಇನ್ಸ್ಟೆನ್ಸಲ್ಲಿ ಸಿ ಜಿ ಪಿ ಎ 8.5. ಸೊ ಸಿ ಜಿ ಪಿ ಎ ಈಸ್ ಈಕ್ವಲ್ ಟು 8.5 ಮತ್ತು ಜಾಬ್ ಆಫರ್ ಏನಾಗಿರುತ್ತೆ ನನಗೆ ಎಸ್ ಅಂತ ಇರುತ್ತೆ. ಸೊ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಇಲ್ಲಿ ನಮ್ಮ ಸಿಗ್ಮಾ ವ್ಯಾಲ್ಯೂ ಏನಾಗಿರುತ್ತೆ 1 ಡಿವೈಡೆಡ್ ಬೈ 0.5383 ಅಲ್ವಾ. ಸೊ 0.5383 ಇಂಟು 2 ಇಂಟು ಪೈ ವ್ಯಾಲ್ಯೂ ಏನು, ಸೊ ಪೈ ವ್ಯಾಲ್ಯೂ ಬಂದುಬಿಟ್ಟು 3.14. ಆ್ಯಕ್ಚುಲಿ ಇದು ರೂಟ್ ಆಫ್ 2π. ಸೊ ರೂಟ್ ಆಫ್ 2π ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ವ್ಯಾಲ್ಯೂ ಏನು ತೊಗೊಳ್ತೀರಾ. ಸೊ ಎಕ್ಸ್ ವ್ಯಾಲ್ಯೂ ಬಂದುಬಿಟ್ಟು ನಮ್ಮ ಒಂದು ಸಿ ಜಿ ಪಿ ಎ ವ್ಯಾಲ್ಯೂ ಇದೆಯಲ್ಲ, ಆ್ಯಕ್ಚುಲಿ ಇದು 8.4 ಕೊಟ್ಟಿರೋದು. ಓಕೆ. ಸೊ ಇಲ್ಲಿ 8.4 ಮೈನಸ್ ನಮಗೆ ಮ್ಯೂ ವ್ಯಾಲ್ಯೂ ಏನು, ಮ್ಯೂ ವ್ಯಾಲ್ಯೂ ಬಂದು 8.8142 ವೆನ್ ದ ಜಾಬ್ ಆಫರ್ ಈಸ್ ಎಸ್. ಓಕೆನಾ. ಸೊ ಏನು ಬಂದಿದೆ 8.8142 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು ಸಿಗ್ಮಾ ಸ್ಕ್ವಯರ್ ಅಂದರೆ 0.5383 ಹೋಲ್ ಸ್ಕ್ವಯರ್. ಓಕೆ. ಸೊ ಇವಾಗ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ 1 ಡಿವೈಡೆಡ್ ಬೈ 0.5383 ಇಂಟು ರೂಟ್ ಆಫ್ 2 ಇಂಟು 3.14 ನೆಕ್ಸ್ಟ್ ಇಂಟು ಇ ಟು ದಿ ಪವರ್ ಆಫ್, ಅಂದರೆ ಇಲ್ಲಿ ಶಿಫ್ಟ್ ಹೊತ್ತು ಎಲ್ ಎನ್ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಇದೆ. ಸೊ ಓಕೆನಾ. ಸೊ ಮೈನಸ್, ಸೊ ಡಿವೈಡೆಡ್ ಬೈ, ಸೊ 8.4 ಮೈನಸ್ 8.8142 whole square divided by 2 into 0. That is nothing but 0.538 whole square. ನನಗೆ ಆನ್ಸರ್ ಏನು ಬರುತ್ತೆ, ಆನ್ಸರು 0.5511. ಓಕೆ, 1 ಬರುತ್ತೆ. ಸೊ ಬೇಸ್ಡ್ ಆನ್ ಯೋರ್ ಏನಂತೀರ, ನೀವು ಯಾವ ರೀತಿ ವ್ಯಾಲ್ಯೂಸ್ಗಳನ್ನ ತೊಗೊಳ್ತೀರಾ ಆ ರೀತಿ ನಿಮಗೆ ಡೆಸಿಮಲ್ ವ್ಯಾಲ್ಯೂಸು ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಓಕೆನಾ. ಸೊ ಇನ್ ಕೇಸ್ ನೀವು ಇಲ್ಲಿ ಬರೀ 3 ವ್ಯಾಲ್ಯೂಸ್ ಅಥವಾ 4 ವ್ಯಾಲ್ಯೂಸ್ ನೀವು ಎಷ್ಟು ಡೆಸಿಮಲ್ ವ್ಯಾಲ್ಯೂಸ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಇಲ್ಲಿ ನೀವು ಒಂದ್ಸತಿ 3 ವ್ಯಾಲ್ಯೂಸ್ ತೊಗೊಂಡ್ರೆ ನಿಮಗೆ 0.554 ಬರುತ್ತೆ. ಸೊ ಆ ಥರ. ಓಕೆನಾ. ಬೇಸ್ಡ್ ಆನ್ ದ ಡೆಸಿಮಲ್ ವ್ಯಾಲ್ಯೂಸ್ ಯು ಟೇಕ್, ನಿಮಗೆ ಆ ಥರ ಆನ್ಸರ್ ಬರ್ತಾ ಹೋಗುತ್ತೆ. ಓಕೆ, ಡೋಂಟ್ ವರಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಜಾಬ್ ಆಫರ್ ಈ ನೋಗೆ. ಸೊ ಇವಾಗ ನನಗೆ ಜಾಬ್ ಆಫರು ನೋಗೆ ಇವಾಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಗಾಸಿಯನ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಓಕೆನಾ. ಸೊ ದಟ್ ಈಸ್ ನಥಿಂಗ್ ಬಟ್ ಪಿ ಆಫ್ ಸಿ ಜಿ ಪಿ ಎ ನಮ್ಮದು ಬಂದ್ಬಿಟ್ಟು 8.4. ಓಕೆನಾ. ಆಮೇಲೆ ಜಾಬ್ ಆಫರ್ ಏನಿದೆ ನೋ ಇದೆ. ಓಕೆ. ಸೊ ಇಲ್ಲಿ ನಾವು ಅಪ್ಲೈ ಮಾಡಿದಾಗ 1 ಡಿವೈಡೆಡ್ ಬೈ ಕೆಳಗಡೆ ಏನಿತ್ತು, ಸೊ ಕೆಳಗಡೆ ನಮಗೆ ಸಿಗ್ಮಾ ವ್ಯಾಲ್ಯೂ ಏನಿತ್ತು, ಸೊ ಸಿಗ್ಮಾ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ 0.8259 ರೈಟ್. ಸೊ 0.8259 ಇಂಟು, ಸೊ 2 ಇಂಟು ಪೈ, ಸೊ 2 ಇಂಟು ಪೈ ಅಂದರೆ 2 ಇಂಟು 3.14 ರೈಟ್, ಇಂಟು ಇ ಟು ದಿ ಪವರ್ ಆಫ್ ಮೈನಸ್, ಸೊ ಇಲ್ಲಿ ನಾವು ಎಕ್ಸ್ ವ್ಯಾಲ್ಯೂ ಏನಿದೆ 8.4 ಮೈನಸ್ ನಮಗೆ ಮ್ಯೂ ವ್ಯಾಲ್ಯೂ ಏನು ಬಂದಿದೆ 8.133. ಸೊ 8.1333 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 2 ಇಂಟು ಸಿಗ್ಮಾ ಸ್ಕ್ವಯರ್ ರೈಟ್. ಸೊ ಇವಾಗ 2 ಇಂಟು ಸಿಗ್ಮಾ ಸ್ಕ್ವಯರ್ ಅಂದರೆ 0.8259 ಹೋಲ್ ಸ್ಕ್ವಯರ್ ರೈಟ್. ಇಲ್ಲಿ ಏನು ಗೊತ್ತಾ, ಇವಾಗ ಇಲ್ಲಿ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಮಾಡಿ. ಓಕೆ. ಇಲ್ಲಿ ಏನಿದೆ 0.8259 ರೈಟ್. ಆಮೇಲೆ ಇನ್ಯಾವ ವ್ಯಾಲ್ಯೂ ಚೇಂಜ್ ಆಗಿದೆ, ಇಲ್ಲಿ ಮೇಲ್ಗಡೆ ಇ ಟು ದಿ ಪವರ್ ಆಫ್ 8.4 ಮೈನಸ್ 8.133 ರೈಟ್, 8.1333. ಆಮೇಲೆ ಕೆಳಗಡೆನೂ ಚೇಂಜ್ ಆಗಿದೆ. ಸೊ 2 ಇಂಟು 0.8259 ಓಕೆ ಹಾಕ್ಕೊಂಡಾಗ ನನಗೆ ವ್ಯಾಲ್ಯೂ ಏನು ಬರುತ್ತೆ ಅಂದರೆ 0.4586 ಬರುತ್ತೆ. ಓಕೆ. ಸೊ ದಿಸ್ ಇಸ್ ಫಾರ್ ಜಾಬ್ ಆಫರ್ ನೋ.
ನೆಕ್ಸ್ಟ್ ಇವಾಗ ಒಂದು ಆಟ್ರಿಬ್ಯೂಟ್ಗೆ ನಾವು ಕಂಡುಹಿಡಿದ್ರಿ, ಯಾವುದು CGPAಗೆ. ಇವಾಗ ನಾನೇನು ಮಾಡಬೇಕು, ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ಗೂ ಕಂಡುಹಿಡಬೇಕು. ಫಾರ್ ಇಂಟ್ರಾಕ್ಟಿವ್ನೆಸ್ಸಲ್ಲಿ ಎಷ್ಟು ಕ್ಯಾಟಗರೀಸ್ ಇದೆ ಅಂದರೆ ಎಸ್ ಮತ್ತು ನೋ ಅಲ್ವಾ. ಸೊ ಇವಾಗ ಇಂಟ್ರಾಕ್ಟಿವ್ನೆಸ್ಸಲ್ಲಿ ಎಷ್ಟು ಎಸ್ ಬರುತ್ತೆ, ಓಕೆನಾ. ಇಂಟ್ರಾಕ್ಟಿವ್ನೆಸ್ಸಲ್ಲಿ ಎಸ್ ಇದ್ದಾಗ ಎಷ್ಟು ಎಸ್ ಬರುತ್ತೆ ಅದನ್ನು ನೋಡಿ. ಇಂಟ್ರಾಕ್ಟಿವ್ನೆಸ್ಸು ಎಸ್ ಇದ್ದಾಗ ಎಷ್ಟು ಎಸ್ ಬರುತ್ತೆ, ಸೊ ಇಂಟ್ರಾಕ್ಟಿವ್ನೆಸ್ ಎಸ್ ಇದ್ದಾಗ ಎಷ್ಟು ಎಸ್ ಬರುತ್ತೆ, 1, ಆಮೇಲೆ 2, 3, 4, 5 ಎಸ್ ಇದೆ. ಸೊ ಟೋಟಲ್ಲು ಔಟ್ ಆಫ್ 7. ಸೊ ಇವಾಗ ಟೋಟಲ್ ಕೌಂಟ್ ಮಾಡಿದ್ರೆ ಇಂಟ್ರಾಕ್ಟಿವ್ನೆಸ್ಸಲ್ಲಿ 1 2 3 4 5 6 ಸಾರಿ ಇದು ಜಾಬ್ ಆಫರು 1 2 3 4 5 6 7 ಟೋಟಲ್ ಎಸ್ ಇರಬೇಕಾದ್ರೆ ಟೋಟಲ್ 7 ಎಸ್ ಇದೆ. ಅದರಲ್ಲಿ ಇಂಟ್ರಾಕ್ಟಿವ್ನೆಸ್ಸಲ್ಲಿ 5 ಎಸ್ ಇರಬೇಕಾದ್ರೆ ಮಾತ್ರ ಎಸ್ ಇದೆ. ಅದಾದಮೇಲೆ ಇವಾಗ ನೆಕ್ಸ್ಟು ಇಂಟ್ರಾಕ್ಟಿವ್ನೆಸ್ಸು ನೋ ಇರಬೇಕಾದ್ರೆ, ಇಂಟ್ರಾಕ್ಟಿವ್ನೆಸ್ಸು ಎಸ್ ಇರಬೇಕಾದ್ರೆ ಎಷ್ಟು ನೋಸ್ ಇದೆ ಅದನ್ನು ಚೆಕ್ ಮಾಡಿ. ಸೊ ಎಷ್ಟು ಎಸ್ ಇದ್ದಾಗ ನೋಸ್ ಇದೆ, ಸೊ ಒಂದೇ ಓಕೆ 1 ಓಕೆನಾ. ಔಟ್ ಆಫ್ 3 ರೈಟ್, ಔಟ್ ಆಫ್ 3 ಎಷ್ಟು ನೋಸ್ ಇರೋದು 1 2 3 ನೋಸಲ್ಲಿ ಇಂಟ್ರಾಕ್ಟಿವ್ನೆಸ್ ಎಸ್ ಇದ್ದಾಗ 3 ಇದೆ. 3 ನೋಸ್ ಇದ್ದಾಗ ಎಷ್ಟು ಎಸ್ ಇದೆ, ಎಸ್ ಇರೋದು ಒಂದೇ ಓಕೆನಾ. ಅರ್ಥ ಆಯ್ತಲ್ವ ನಾನು ಹೇಳ್ತಾ ಇರೋದು, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ ಓಕೆನಾ. ಸೊ ಯಾಕೆ ನಾನು ಇಲ್ಲಿ ಎಸ್ ಅಂತ ತೊಗೊತಾ ಇದ್ದೀನಿ ಅಂದರೆ ನಮಗೆ ಟೆಸ್ಟ್ ಇನ್ಸ್ಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆ ಒಂದು ಎಸ್ಸಿಗೆ ಎಸ್ಸು ಮತ್ತು ನೋನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಹೇಗೆ ಇವಾಗ CGPAಗೆ 8.4ಗೆ ಎಸ್ಸು ನೋ ಚೆಕ್ ಮಾಡಿದೆ, ಅದೇ ರೀತಿ ಇಲ್ಲಿ ಎಸ್ ಕೊಟ್ಟಾಗ ಎಸ್ಸು ನೋ ಚೆಕ್ ಮಾಡ್ತಿದ್ದೀನಿ. ಓಕೆ, ಅರ್ಥ ಆಯ್ತಲ್ವಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾವು ಕಂಪೇರ್ ಅಲ್ಲ, ಇವಾಗ ಅಪ್ಲೈ ಬೇಸ್ ಥಿಯರಮ್ ಮಾಡಬೇಕು. ಏನಪ್ಪ ಈ ಬೇಸ್ ಥಿಯರಮ್ ಅಂತ ಅಂದರೆ, ನಾವು ಹೆಂಗೆ ಲಾಸ್ಟ್ ಕ್ವೆಶನಲ್ಲಿ ನಾನು ನಿಮಗೆ ಬೇಸ್ ಥಿಯರಮ್ ಅಪ್ಲೈ ಮಾಡ್ಕೊಡೋದು ಹೇಳ್ಕೊಟ್ನಲ್ವಾ, ಅದೇ ರೀತಿ ಇಲ್ಲೂ ಕೂಡ ನೀವು ಬೇಸ್ ಥಿಯರಮ್ನ ನೀವು ಅಪ್ಲೈ ಮಾಡಬೇಕು. ಯಾವುದಕ್ಕೆ, ಇವಾಗ ನಮಗೆ ಜಾಬ್ ಕ್ಯಾಟಗರಿ, ಇವಾಗ ನಮಗೆ ಎಸ್ ಮತ್ತು ನೋ ಎರಡೂ ಇದೆ ಅಲ್ವಾ, ಎರಡಕ್ಕೂ ನೀವು ಎರಡು ಕ್ಯಾಟಗರಿಗೆ ನೀವು ಬೇಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗತ್ತೆ. ಓಕೆ, ಸೊ ಇವಾಗ ಫಾರ್ ಎಸ್, ಇವಾಗ ಎಸ್ ಇದ್ದಾಗ ಸೊ P ಆಫ್ ಎಸ್, ಸೊ ಆಫ್ ಎಕ್ಸ್ ಓಕೆನಾ. ಸೊ ನಮಗೆ ಎರಡೇ ಆಟ್ರಿಬ್ಯೂಟ್ ಇರೋದು, ಒಂದು CGPA, ಇನ್ನೊಂದು ಇಂಟ್ರಾಕ್ಟಿವ್ನೆಸ್. ಸೊ ಅದಕ್ಕೆ ನಾವು ಇವಾಗ CGPA ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಬಂತು, ಸೊ CGPAಗೆ ನಾವು ಎಸ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೇನು ಬಂತು 0.55117 ಅಲ್ವಾ, 0.55117. ಸೊ ಇಂಟು ಇವಾಗ ಇಂಟ್ರಾಕ್ಟಿವ್ನೆಸ್ಸಲ್ಲಿ ಎಸ್ಗೆ ಎಷ್ಟು ಬಂತು 5/7. ಪ್ರಯರ್ ಪ್ರಾಬಬಿಲಿಟಿಯಲ್ಲಿ ಎಷ್ಟಿದೆ, ಸೊ ಪ್ರಯರ್ ಪ್ರಾಬಬಿಲಿಟಿಲಿ 0.7 ಇಂಟು 0.7 ಅಷ್ಟೇ. ಇದನ್ನು ಕ್ಯಾಲ್ಕುಲೇಟ್ ಮಾಡಿ, 0.55117 ಇಂಟು ಸೊ 5/7 ಇಂಟು 0.7. ಸೊ ಎಷ್ಟು ಬರುತ್ತೆ 0.2755. ಆಮೇಲೆ ಸೊ ಇವಾಗ ಅದೇ ರೀತಿ ನಾನು ಫಾರ್ ನೋಗೆ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಸೊ ಪಿ ಆಫ್ ಇವಾಗ ನೋ ಇದ್ದಾಗ ಏನಾಗುತ್ತೆ ಓಕೆನಾ. ಸೊ ಇವಾಗ ನಾನು CGPAಯಲ್ಲಿ ನೋ ಬಂದಾಗ ಎಷ್ಟು ಬಂತು 0.4586. ಸೊ ಇಂಟು ಸೊ ಇಂಟ್ರಾಕ್ಟಿವ್ನೆಸ್ಸಲ್ಲಿ ನೋ ಏನು ಬಂತು 1/3 ಇಂಟು ಸೊ ಇಲ್ಲಿ ಪ್ರಯರ್ ಪ್ರಾಬಬಿಲಿಟಿಯಲ್ಲಿ ನೋಗೆ ಎಷ್ಟು ಬಂತು 0.3 ಇಂಟು 0.3. ಇದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಸೊ ಏನು ಬರುತ್ತೆ 0.4586 ಇಂಟು 1/3 ಇಂಟು 0.3 ಏನು ಬರುತ್ತೆ, ಸೊ 0.04586 ಬರುತ್ತೆ ನನಗೆ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸ್ಟೆಪ್ 7ಅಲ್ಲಿ ನಾವು ಕಂಪೇರ್ ಮಾಡಬೇಕು. ಏನನ್ನ ಕಂಪೇರ್ ಮಾಡ್ತೀರಾ, ಇವಾಗ ಎಸ್ಸಿಗೆ ಎಷ್ಟು ವ್ಯಾಲ್ಯೂ ಇದೆ 0.2755. ಸೊ ನೋಗೆ ಎಷ್ಟು ವ್ಯಾಲ್ಯೂ ಇದೆ 0.04586 ಇದೆ ನನಗೆ. ಇದರಲ್ಲಿ ಯಾವುದು ಜಾಸ್ತಿ ಇರೋದು, ಎಸ್ ಜಾಸ್ತಿ ಇರೋದು. ಸೊ 0.2755 ಇಸ್ ಗ್ರೇಟರ್ ದ್ಯಾನ್ 0.04586. ಸೊ ನಮ್ಮ ಒಂದು ಜಾಬ್ ಆಫರ್ ಏನಿರುತ್ತೆ, ನಮ್ಮ ಒಂದು ಜಾಬ್ ಆಫರ್ ಎಸ್. ಸೊ ಕೊಟ್ಟಿರೋಂಥ ಟೆಸ್ಟ್ ಇನ್ಸ್ಟೆನ್ಸ್ ಯಾವ ಕ್ಯಾಟಗರಿಗೆ ಬಿಲಾಂಗ್ ಆಗುತ್ತೆ, ಜಾಬ್ ಆಫರ್ ಎಸ್ಗೆ. ಅರ್ಥ ಆಯ್ತಲ್ವ ಯಾವ ರೀತಿ ಸಾಲ್ವ್ ಮಾಡೋದು ಅಂತ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಸೊ ಇವತ್ತು ನಾವು ಪರ್ಸೆಪ್ಟ್ರಾನ್ ಅನ್ನೋ ಒಂದು ಕಾನ್ಸೆಪ್ಟಿಂದ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಇದರಲ್ಲಿ ತುಂಬ ಸಿಂಪಲ್ ಆಗಿ ನಾವು ಆರಾಮಾಗಿ ಮಾಡ್ಬೋದು. ಸೊ ಸ್ವಲ್ಪ ಲೆಂತಿ ಆಗುತ್ತೆ ಪ್ರಾಬ್ಲಮ್ಮು, ಬಟ್ ಏನಂದರೆ ಬೇಗನೆ
ಅಂತಲೇ ಮುಗಿಸ್ಬೋದು ಆ ಥರ. ಓಕೆನಾ, ಅರ್ಥ ಮಾಡ್ಕೊಂಡ್ರೆ ಅಂತೂ ಮುಗೀತು. ಓಕೆ, ಸೊ ಇವಾಗ ಫಸ್ಟಿಗೆ ನಾವೇನು ಗೊತ್ತಾ, ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಓಕೆ, ಸೊ ಫಸ್ಟಿಗೆ ಏನು ಕೊಟ್ಟಿದ್ದಾರೆ, ವೆಯ್ಟ್ಸ್ನ ಕೊಟ್ಟಿದ್ದಾರೆ. ಸೊ W1 is equal to 0.3, W2 is equal to -0.2. ಆಮೇಲೆ ಆಲ್ಫಾ ಅಂದರೆ ಲರ್ನಿಂಗ್ ರೇಟು 0.3 ಮತ್ತು ಥೀಟಾ ಅಂದರೆ 0.4, ಅದು ಬಯಾಸ್ ಅಂತಾರೆ. ಓಕೆನಾ, ಸೊ ಈ ಒಂದು ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾವು ನೋಡೋಣ. ಫಸ್ಟಿಗೆ ನೀವೇನು ಗೊತ್ತಾ, ಆ್ಯಂಡ್ ಇದೆ ಅಲ್ವಾ, ಆ್ಯಂಡ್ ಅಂದರೆ ಆ್ಯಂಡ್ ಫಂಕ್ಷನ್ದು ನೀವು ಟ್ರೂತ್ ಟೇಬಲ್ ಬರೆದಿರ್ತೀರ. ಓಕೆನಾ, ಅದನ್ನೇ ಟ್ರೂತ್ ಟೇಬಲ್ ಒಂದ್ಸತಿ ಬರೀರಿ, x1 x2 ಮತ್ತು ಇಲ್ಲಿ y ಡಿಸೈರ್ಡ್ ಅಂದರೆ ರಿಸಲ್ಟ್. ಓಕೆ, ಸೊ ಇಲ್ಲಿ ಏನಿರುತ್ತೆ 0 0, ಆಮೇಲೆ 0 1, ಆಮೇಲೆ 1 0 1 1. ಸೊ ಏನಾಗುತ್ತೆ, ಇದನ್ನು ನಿಮಗೆ ಆ್ಯಂಡ್ ಗೇಟ್ ಎಲ್ಲ ಗೊತ್ತೇ ಇರುತ್ತೆ, ತುಂಬ ಸೆಮ್ಸಿಂದ ನೀವು ಓದ್ಕೊಂಡು ಬಂದಿದ್ದೀರಾ ಅಲ್ವಾ. ಸೊ ಏನಿಲ್ಲ, 0 × 0 0, 0 × 1 0, 1 × 0 0, 1 × 1 1. ಓಕೆನಾ, ಸೊ ಆಮೇಲೆ ಇವಾಗ ಯಾವ ಸ್ಟೆಪ್ಸ್ನ ನಾವು ಫಾಲೋ ಮಾಡಬೇಕು ಅಂತ ನೋಡೋಣ. ಫಸ್ಟಿಗೆ ಏನು ಮಾಡ್ತೀರಾ ಗೊತ್ತಾ, ಫಸ್ಟಿಗೆ ನೀವು ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ವೆಯ್ಟೆಡ್ ಸಮ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಅಂದರೆ x1 × W1 + x2 × W2 ಮೈನಸ್ ಬಯಾಸ್, ದಟ್ ಈಸ್ ನಥಿಂಗ್ ಬಟ್ ಥೀಟಾ. ಓಕೆ, ಸೊ ಸೆಕೆಂಡಲ್ಲಿ ಏನು ಮಾಡ್ತೀರಾ ಅಂದರೆ y ಎಸ್ಟಿಮೇಷನ್ನ ಫೈಂಡ್ ಔಟ್ ಮಾಡ್ತೀರಾ. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಇಲ್ಲಿ ವೆಯ್ಟೆಡ್ ಸಮ್ ಇರುತ್ತಲ್ವಾ, ಈ ಒಂದು ವೆಯ್ಟೆಡ್ ಸಮ್ ಏನಾದರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದರೆ ನಿಮ್ಮ y ಎಸ್ಟಿಮೇಷನ್ ಏನಾಗಿರುತ್ತೆ 1 ಬರುತ್ತೆ. ಇನ್ ಕೇಸ್ ಏನಾದರೂ ಅದೇನಾದರೂ ಲೆಸ್ ದ್ಯಾನ್ 0 ಇತ್ತು ಅಂತ ಅಂದರೆ ನಿಮ್ಮ y ಎಸ್ಟಿಮೇಷನ್ ಏನಾಗುತ್ತೆ 0 ಬರುತ್ತೆ. ಓಕೆ, ಸೊ ಇವಾಗ y ಎಸ್ಟಿಮೇಷನ್ ಕಂಡುಹಿಡಿದಾದ್ಮೇಲೆ ನೀವು ಎರರ್ನ ಫೈಂಡ್ ಔಟ್ ಮಾಡಬೇಕು. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, ಸೊ y ಡೆಸ್ಟಿನೇಷನ್ ಮೈನಸ್ y ಎಸ್ಟಿಮೇಷನ್. ಸೊ ಇಲ್ಲಿ 4th ಸ್ಟೆಪ್ಪಲ್ಲಿ ನೀವೇನು ಮಾಡಬೇಕು ಅಂದರೆ ವೆಯ್ಟ್ಸ್ನ ಚೇಂಜ್ ಮಾಡೋದಿರುತ್ತೆ. ಇನ್ ಕೇಸ್ ಏನಾದರೂ ಎರರು ನಾಟ್ ಈಕ್ವಲ್ ಟು 0 ಆಗಿದ್ದರೆ ನಿಮ್ಮ ವೆಯ್ಟ್ಸ್ನ ಚೇಂಜ್ ಮಾಡಬೇಕಂದ್ರೆ W1 W2ನ ಚೇಂಜ್ ಮಾಡಬೇಕು. ಯಾವ ರೀತಿ ಚೇಂಜ್ ಮಾಡ್ತೀರಾ, ಫಸ್ಟಿಗೆ W1 ಅಂತ ಬರ್ಕೊಳ್ತೀರಾ. ಸೊ ಈ W1 is equal to ಸೊ ಆಲ್ಫಾ ಇಂಟು ಎರರ್ ಇಂಟು x1. ಓಕೆನಾ, ಆಲ್ಫಾ ಅಂದರೆ ಲರ್ನಿಂಗ್ ರೇಟು, ಆಮೇಲೆ ಲರ್ನಿಂಗ್ ರೇಟ್ ಆಗಿರುತ್ತೆ. ಆ್ಯಕ್ಚುಲಿ ಲರ್ನಿಂಗ್ ರೇಟ್ ಬಂದುಬಿಟ್ಟು 0.2. ಓಕೆನಾ, 0.2. ಆಮೇಲೆ ಇವಾಗ ಈ ಒಂದು W1ನ ನಮ್ಮ ಪ್ರೀವಿಯಸ್ W1ಗೆ ನೀವು ಆ್ಯಡ್ ಮಾಡ್ತೀರಾ. ಸೊ ಈ ಡೆಲ್ಟಾ W1 ಅಂದರೆ ಸ್ಲೈಟ್ ಚೇಂಜಸ್ ಆಗಿರುತ್ತಲ್ವ, ಆ ಒಂದು ಡೆಲ್ಟಾ W1ನ ನೀವು ನಮ್ಮ ಒಂದು ಪ್ರೀವಿಯಸ್ ಇರೋವಂಥ W1ಗೆ ಆ್ಯಡ್ ಮಾಡ್ತೀರಾ. ನೆಕ್ಸ್ಟ್ ಅದೇ ರೀತಿ W2 ಕೂಡ ಚೇಂಜ್ ಮಾಡಬೇಕು, ಆಲ್ಫಾ ಇಂಟು ಎರರ್ ಇಂಟು x2 ಅಂತ. ಓಕೆ, ಸೊ ಅದನ್ನು ನೀವು W2ಗೆ ನೀವು ಮತ್ತೆ ಹಾಕ್ಕೊತೀರಾ ಡೆಲ್ಟಾ W2 ಅಂತ. ಓಕೆ, ಸೊ ಇನ್ ಕೇಸ್ ಏನಾದರೂ ಎರರ್ ನಾಟ್ ಈಕ್ವಲ್ ಟು 0 ಆಗಿದ್ದರೆ ಸೊ ಆವಾಗ ನೀವು ವೆಯ್ಟ್ಸ್ನ ಚೇಂಜ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಯಾವುದೇ ರೀತಿ ವೆಯ್ಟ್ಸ್ನ ಚೇಂಜ್ ಮಾಡುವಂತಿರೋದಿಲ್ಲ. ಓಕೆನಾ, ಇದು ಅರ್ಥ ಆಯ್ತಲ್ವಾ. ಇಷ್ಟು ಸ್ಟೆಪ್ಸ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಇವಾಗ ನಾನು ಸಾಲ್ವ್ ಮಾಡ್ತೀನಲ್ವ, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆ, ಇಷ್ಟನ್ನು ಮಾಡಿದ್ರೆ ಮುಗೀತಿ ಪ್ರಾಬ್ಲಮ್. ಓಕೆ, ಆದರೆ ಏನಂದರೆ ಲೆಂತಿ ಆಗುತ್ತೆ ಅಷ್ಟೇ. ಫಸ್ಟಿಗೆ ನಾವು ಎಪೋಚ್ 1 ಅಂತ ಹಾಕ್ಕೊತೀವಿ. ಎಪೋಚ್ 1 ಅಂದರೆ ಇದೊಂದು ಮೇನ್ ಐಟ್ರೇಷನ್ ಅಂತಲೇ ಹೇಳ್ಬೋದು. ಈ ಎಪೋಚ್ 1ಅಲ್ಲಿ ಮಲ್ಟಿಪಲ್ ಐಟ್ರೇಷನ್ಸ್ ಬರುತ್ತೆ. ಒಂದೊಂದು ಎಪೋಚಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಸೊ ಒಂದೊಂದು ಇನ್ಪುಟ್ ಕಾಂಬಿನೇಷನ್ನು ಕೂಡ ನಾವು ಪ್ರೋಸೆಸ್ ಮಾಡ್ತೀವಿ. ಓಕೆನಾ, ಇದರೊಳಗಡೆ ಮಲ್ಟಿಪಲ್ ಐಟ್ರೇಷನ್ಸ್ ಬರುತ್ತೆ. ನಾನು ಒಂದೊಂದೇ ಹೇಳ್ಕೊಡ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಫಸ್ಟಿಗೆ ಐಟ್ರೇಷನ್ 1ನಲ್ಲಿ ಏನಂದರೆ ಫಸ್ಟ್ ಇನ್ಪುಟ್ ಕಾಂಬಿನೇಷನ್ ತೊಗೊಳ್ತೀವಿ 0 0ನ. ಓಕೆನಾ, ಸೊ ಇದರಲ್ಲಿ ನಮ್ಗೆ ಆಲ್ರೆಡಿ ಗೊತ್ತು W1 is equal to 0.3 ಮತ್ತು W2 is equal to 0.2 ಅಂತ. ಓಕೆನಾ, ಸೊ ಈ ಒಂದು ಐಟ್ರೇಷನಲ್ಲಿ ಫಸ್ಟಿಗೆ ನಾವೇನು ಮಾಡ್ತೀವಿ ಅಂತ ಅಂದರೆ ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವೆಯ್ಟೆಡ್ ಸಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ, x1 × W1 + x2 × W2 ರೈಟ್. ಸೊ x1 ಅಂದರೆ ಇದು x1 ಆಗಿರುತ್ತೆ, ಇದು x2 ಆಗಿರುತ್ತೆ, ಇದು W1 W2. ಓಕೆನಾ, ಸೊ ಇವಾಗ 0 × 0.3 ಪ್ಲಸ್ 0 × 0.2 ಮೈನಸ್ ಬಯಾಸ್ ಅಂತ ಅಂದರೆ ಬಯಾಸ್ ವ್ಯಾಲ್ಯೂ ಎಷ್ಟಿದೆ 0.4 ರೈಟ್. ಸೊ ಇವಾಗ ನನಗೆ 0 + 0 - 0.4 ಬರುತ್ತೆ, ನನಗೆ -0.4 ಇರುತ್ತೆ. ಓಕೆ, ಇದು ಲೆಸ್ ದ್ಯಾನ್ 0ನ ಗ್ರೇಟರ್ ದ್ಯಾನ್ 0ನ ಲೆಸ್ ದ್ಯಾನ್ 0 ಅಂತ ಅಂದರೆ ಏನಾಗಬೇಕು, y ಎಸ್ಟಿಮೇಷನು 0 ಆಗಬೇಕು. ಓಕೆ, ಸೊ ಇವಾಗ ನಮ್ಮ ಒಂದು y ಎಸ್ಟಿಮೇಷನ್ ಏನಾಗುತ್ತೆ 0 ಆಗುತ್ತೆ. ಸೊ ಇದಾದಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಎರರ್ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದೆ. ಸೊ y ಡಿಸೈರ್ಡ್ ಮೈನಸ್ y ಎಸ್ಟಿಮೇಷನ್. ಸೊ y ಡಿಸೈರ್ಡ್ ಅಂತ ಅಂದರೆ ಈ ವ್ಯಾಲ್ಯೂಗಳು y ಡಿಸೈರ್ಡ್ ಆಗಿರುತ್ತೆ. ಸೊ ಫಸ್ಟ್ ಕಾಂಬಿನೇಷನ್ಗೆ y ಡಿಸೈರ್ಡ್ ವ್ಯಾಲ್ಯೂ 0 ಇದೆ, y ಎಸ್ಟಿಮೇಷನ್ ವ್ಯಾಲ್ಯೂ ಇವಾಗ ನಮಗೆ 0 ಬಂತು. ಸೊ ಎರರ್ ಬಂದ್ಬಿಟ್ಟು 0 ಅಲ್ವಾ. ಸೊ ಇವಾಗ ಒನ್ಸ್ ಎರರ್ ಇಸ್ 0, ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ವೆಯ್ಟ್ಸ್ನ ಚೇಂಜ್ ಮಾಡಬೇಕಾ ಬೇಡ ಅಂತ ಡಿಸೈಡ್ ಮಾಡಬೇಕು. ಸೊ ಇವಾಗ
ಎರರು ಇಟ್ ಈಸ್ ಈಕ್ವಲ್ ಟು 0, ಆದ್ದರಿಂದ ಯಾವುದೇ ರೀತಿ ಚೇಂಜ್ ಮಾಡೋಂಗಿಲ್ಲ. ಓಕೆನಾ. ಇನ್ ಕೇಸ್ ಏನಾದರೂ ಎರರ್ 1 -1 ಬೇರೆ ಏನಾದರೂ ಆಗಿದ್ದರೆ ನೀವು ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು W1 W2ನ ಚೇಂಜ್ ಮಾಡಬೇಕಿತ್ತು. ಅದು ಒಂದು ಐಟ್ರೇಷನ್ ಬರುತ್ತೆ, ತೋರಿಸ್ತೀನಿ. ಓಕೆನಾ. ಸೊ ಇವಾಗ ಯಾವುದೇ ರೀತಿ ನೀವು ವೇಟ್ಸ್ನ ಚೇಂಜ್ ಮಾಡೋದಿಲ್ಲ. ಸೊ ಇವಾಗ ನಾವು ಐಟ್ರೇಷನ್ 2ಗೆ ಹೋಗೋಣ. ಸೊ ಈ ಐಟ್ರೇಷನ್ 2 ಅಲ್ಲಿ ಕಾಂಬಿನೇಷನ್ ಏನು ತೊಗೊಂಡಿದ್ದೀರಾ, 1 ಮತ್ತು 0. ಸೊ ಇದು ಓಕೆ, 0 ಮತ್ತು 1, ಸಾರಿ, ಇಟ್ ಇಸ್ 0 ಮತ್ತು 1. ಓಕೆನಾ. ಸೆಕೆಂಡ್ ರೋ. ಓಕೆನಾ. 0 ಮತ್ತು 1, ವೈ ಡಿಸೈರ್ಡ್ 0. ಓಕೆ. ಸೊ ಇವಾಗ ನಮ್ಮ ಹತ್ರ ಆಲ್ರೆಡಿ W1 ಇದೆ ಏನಂತ 0.3 ಮತ್ತು W2 ಏನಿದೆ 0.2 -0.2. ಓಕೆನಾ. ಇಟ್ ಇಸ್ -0.2. ಇಲ್ಲೂ ಕೂಡ ಅಷ್ಟೇ -0.2. ಓಕೆ, -0.2. ಸೊ ಇಲ್ಲಿ ನಾವು ಫಸ್ಟಿಗೆ ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೆಂಗೆ ಅಂತ ಅಂದರೆ, ಸೊ x1 0 ಇಂಟು 0.3 ಪ್ಲಸ್ 1 ಇಂಟು -0.2 -0.4. ನನಗೇನು ಬರುತ್ತೆ, ಸೊ 0 -0.2 -0.4 ಏನು ಬರುತ್ತೆ, -0.6 ಬರುತ್ತೆ. ಇದು ಲೆಸ್ ದ್ಯಾನ್ 0ನ ಗ್ರೇಟರ್ ದ್ಯಾನ್ 0ನ, ಲೆಸ್ ದ್ಯಾನ್ 0. ಮತ್ತು ನಿಮ್ಮ ವೈ ಎಸ್ಟಿಮೇಷನ್ ಏನಾಗುತ್ತೆ, 0 ಆಗುತ್ತೆ. ಮತ್ತು ಎರರ್ ಏನು ಬರುತ್ತೆ, ಸೊ ವೈ ಡಿಸೈರ್ಡ್ ಮೈನಸ್ ವೈ ಎಸ್ಟಿಮೇಷನ್ ಏನು ಬರುತ್ತೆ, 0 - 0 ಈಸ್ ಈಕ್ವಲ್ ಟು 0. ಈ ವೈ ಡಿಸೈರ್ಡ್ ಅಂದರೆ ಏನು, ನಾನು ಇಲ್ಲಿ ಆಲ್ರೆಡಿ ಹೇಳಿದ್ದೆ, ಈ ಒಂದು ರೋದು ಔಟ್ಪುಟ್ ಏನಾಗಿರುತ್ತೆ, 0 ಬಂದಿರುತ್ತೆ. ಅದನ್ನು ನಾನು ವೈ ಡಿಸೈರ್ಡ್ ಆಗಿ ತೊಗೊಂಡಿದ್ದೀನಿ. ಓಕೆನಾ. ಸೊ ಇವಾಗ ಎರರು ಈಕ್ವಲ್ ಟು 0ನ ನಾಟ್ ಈಕ್ವಲ್ ಟು 0ನ ಈಕ್ವಲ್ ಟು 0. ಆದ್ದರಿಂದ ನಾನು ಏನು ಮಾಡ್ತೀನಿ, ಯಾವುದೇ ರೀತಿ ಚೇಂಜಸ್ನ ಮಾಡೋದಿಲ್ಲ ವೇಟ್ಸಲ್ಲಿ. ಸೊ ವೆಯ್ಟ್ ಏನಾಗಿರುತ್ತೆ, W1 0.3ನೇ ಆಗಿರುತ್ತೆ, W2 ಏನಾಗಿರುತ್ತೆ 0.2ನೇ ಇರುತ್ತೆ. ಓಕೆ. ಸೊ ಇವಾಗ ನೆಕ್ಸ್ಟ್ ಐಟ್ರೇಷನ್ 3ನ ಮಾಡೋಣ. ಐಟ್ರೇಷನ್ 3ಅಲ್ಲಿ ಕಾಂಬಿನೇಷನ್ ಏನು, ಸೊ ಕಾಂಬಿನೇಷನ್ ಬಂದು 1 ಮತ್ತು 0, ರೈಟ್. ಎಸ್. ಸೊ 1, 0. ಸೊ W1 ಏನಿದೆ 0.3 ಇದೆ, W2 ಏನಿದೆ 0.2 ಇದೆ, ವೈ ಡಿಸೈರ್ಡ್ ಏನಿದೆ 0 ಇದೆ, ರೈಟ್. ಸೊ ಇವಾಗ ನಾನು ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಸೊ ವೆಯ್ಟೆಡ್ ಸಮ್ ಇಸ್ ಈಕ್ವಲ್ ಟು ಏನಂದರೆ, ಸೊ ಇವಾಗ 1 ಇಂಟು 0.3 ಪ್ಲಸ್ 0 ಇಂಟು 0.2 ಮೈನಸ್ ಬಯಾಸ್ ಇಸ್ 0.4. ಓಕೆ. ಸೊ ಇವಾಗ ನನಗೆ 0.3 ಪ್ಲಸ್ 0 ಮೈನಸ್ 0.4 ಬರುತ್ತೆ. ಸೊ ಆನ್ಸರ್ ಬಂದು -0.1. ಸೊ ಈ -0.1 ಗ್ರೇಟರ್ ದ್ಯಾನ್ 0ನ ಲೆಸ್ ದ್ಯಾನ್ 0ನ, ಇಟ್ ಇಸ್ ಲೆಸ್ ದ್ಯಾನ್ 0. ಅದಕ್ಕೆ ನನಗೇನಾಗುತ್ತೆ, ವೈ ಎಸ್ಟಿಮೇಷನು 0 ಆಗುತ್ತೆ. ಸೊ ಮತ್ತು ಎರರ್ ಏನಾಗುತ್ತೆ, ನಮಗೆ ಗೊತ್ತು ವೈ ಡಿಸೈರ್ಡ್ 0, ವೈ ಎಸ್ಟಿಮೇಷನು 0, ನಮಗೆ ಎರರ್ 0 ಬರುತ್ತೆ. ಸೊ ಇನ್ ಕೇಸ್ ಏನಾದರೂ ಎರರ್, ಸಿನ್ಸ್ ಎರರ್ ಇಸ್ ಈಕ್ವಲ್ ಟು 0 ಇರೋದ್ರಿಂದ, ಎರರ್ 0 ಇದ್ದರೆ ನಾವೇನು ಮಾಡಬೇಕು, ಯಾವುದೇ ರೀತಿ ಚೇಂಜಸ್ನ ಮಾಡೋ ಹಂಗಿಲ್ಲ ಯಾವುದು ವೇಟ್ಸಲ್ಲಿ. ಸೊ ದೇರ್ ಫೋರ್ ವೇಟ್ಸ್ ಏನಿರುತ್ತೆ, W1 0.3ನೇ ಇರುತ್ತೆ, W2 0.2ನೇ ಇರುತ್ತೆ. ಓಕೆ. ಸೊ ಇವಾಗ ನಾವು ಐಟ್ರೇಷನ್ 4ನ ತಗೋಬೇಕು. ಐಟ್ರೇಷನ್ 4ಅಲ್ಲಿ ಕಾಂಬಿನೇಷನ್ ಏನಿದೆ 1, 1, ಆಮೇಲೆ W1 ಏನಿದೆ 0.3, W2 ಏನಿದೆ 0.2 ಮತ್ತು ಇಲ್ಲಿ ವೈ ಡಿಸೈರ್ಡ್ ಎಷ್ಟು ಬರುತ್ತೆ ಅಂತ ಅಂದರೆ 1. ಸೊ ಇಲ್ಲಿದೆಯಲ್ವಾ, ಈ 1ನ ನಾನು ವೈ ಡಿಸೈರ್ಡ್ ಅಂತ ತೊಗೊಂಡಿದ್ದೀನಿ. ಓಕೆ. ಫಸ್ಟಿಗೆ ನಾವು ಇಲ್ಲಿ ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ವೆಯ್ಟೆಡ್ ಸಮ್ ಏನಂತ ಅಂದರೆ, ಸೊ 1 ಇಂಟು 0.3 ಪ್ಲಸ್ 1 ಇಂಟು 0.2 ಮತ್ತು ಮೈನಸ್ 0.4, ದಿಸ್ ಇಸ್ -0.2. ಸೊ ಏನು ಬರುತ್ತೆ, 0.3 ಮೈನಸ್ 0.2 ಮೈನಸ್ 0.4 ಎಷ್ಟು ಬರುತ್ತೆ, 0.3 ಮೈನಸ್ 0.6 ಎಷ್ಟು ಬರುತ್ತೆ, ನನಗೆ -0.3 ಬರುತ್ತೆ ಅಲ್ವಾ. ಸೊ -0.3 ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 0ನ ಲೆಸ್ ದ್ಯಾನ್ 0ನ, ಇಟ್ ಈಸ್ ಲೆಸ್ ದ್ಯಾನ್ 0. ಅದಕ್ಕೆ ನನಗೆ ವೈ ಎಸ್ಟಿಮೇಷನಲ್ಲಿ ಏನಾಗುತ್ತೆ ಅಂತ ಅಂದರೆ, ಸೊ ನನಗೆ 0 ಬರುತ್ತೆ, ಯಾಕಂದರೆ ಇಟ್ ಈಸ್ ಲೆಸ್ ದ್ಯಾನ್ 0. ಮತ್ತು ನನ್ನ ಎರರ್ ಏನಾಗುತ್ತೆ ಅಂದರೆ, ಸೊ ವೈ ಡಿಸೈರ್ಡ್ ಎಷ್ಟಿದೆ, ವೈ ಡಿಸೈರ್ಡ್ 1 ಇದೆ. ಸೊ ನನ್ನ ವೈ ಎಸ್ಟಿಮೇಷನ್ ಏನಿದೆ 0 ಬಂದಿದೆ. ಸೊ ಎರರ್ ನನಗೆ ಏನು ಬಂತು, ಇವಾಗ 1 ಬಂತು. ಸೊ ಎರರ್ ಇಟ್ ಈಸ್ ಈಕ್ವಲ್ ಟು 0ನ ನಾಟ್ ಈಕ್ವಲ್ ಟು 0ನ, ನಾಟ್ ಈಕ್ವಲ್ ಟು 0. ಸೊ ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ನಾವು ವೆಯ್ಟ್ಸ್ನ ಚೇಂಜ್ ಮಾಡಬೇಕಾಗತ್ತೆ. ಸೊ ಇವಾಗ ಡೆಲ್ಟಾ W1 ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಎರರ್ ಇಂಟು x1 ಅಂತ ಹೇಳಿದೆ. ಸೊ ಆಲ್ಫಾ ಎಷ್ಟಿದೆ, ಆಲ್ಫಾ ಬಂದುಬಿಟ್ಟು 0.2 ಇದೆ. ಸೊ ಇಲ್ಲಿ ಕ್ವೆಶನಲ್ಲಿ ಕೊಟ್ಟಿದ್ದಾರಲ್ವ 0.2 ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಎರರ್ ಏನು ಬಂತು ನನಗೆ, ಇವಾಗ ಕರೆಂಟ್ ಐಟ್ರೇಷನಲ್ಲಿ 1 ಬಂತು. x1 ಏನು ನಮಗೆ ಗೊತ್ತು, ಇದು x1 ಇದು x2 ಅಂತ. ಸೊ x1 ಏನಿದೆ 1 ಇದೆ. ಸೊ ನನಗೆ 0.2. ಸೊ ಇವಾಗ ನಾನು W1ಗೆ ಏನು ಮಾಡಬೇಕು, ಈ ಒಂದನ್ನು ಆ್ಯಡ್ ಮಾಡಬೇಕು. ಮುಂಚೆ ನಾನು W1 ಏನಿತ್ತು 0.3, ಈ ಒಂದು
ಚೇಂಜಸ್ನ ನಾನು ಆ್ಯಡ್ ಮಾಡಬೇಕು. ನಂಗೆ W1 ಏನು ಬರುತ್ತೆ, ನನಗೆ 0.5 ಬರುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಅದೇ ರೀತಿ ನಾನು W2ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. W2 ಈಸ್ ಈಕ್ವಲ್ ಟು ಆಲ್ಫಾ ಇಂಟು ಎರರ್ ಇಂಟು X2. ಆಲ್ಫಾ ಎಷ್ಟು 0.2, ಎರರ್ ಎಷ್ಟು 1, X2 ಎಷ್ಟು 1, ಸೊ 0.2. ನಂದು ಮುಂಚಿನ W2 ಎಷ್ಟಿತ್ತು 0.2. ಇವಾಗ ಈ ಒಂದು -0.2 ಇತ್ತು ನನ್ನ ಮುಂಚೆ W2. ಓಕೆನಾ, ಸೊ ಇಲ್ಲೆಲ್ಲ ನಾನು ಮೈನಸ್ನ ಮಿಸ್ ಮಾಡ್ತಾ ಇದ್ದೀನಿ. ಡೋಂಟ್ ಮಿಸ್ ದ ಮೈನಸ್. ಓಕೆ, ಆ್ಯಕ್ಚುಲಿ ಇದು -0.2 ಯಾವುದು W2. ಸೊ -0.2 ಮತ್ತು ಇವಾಗ 0.2 ಬಂತು ನನಗೆ, ಇವಾಗ 0 ಬರುತ್ತೆ W2. ಓಕೆನಾ, ಸೊ ಫೈನಲ್ ಆಗಿ ನಾನು ಏನು ಹೇಳ್ಬೋದು ಅಂತ ಅಂದರೆ, ಫೈನಲ್ ಆಗಿ ಇವಾಗ ಚೇಂಜ್ ಆಗಿರೋಂಥ W1 W2 ವ್ಯಾಲ್ಯೂ ಏನಂದರೆ W1 ಈಸ್ ಈಕ್ವಲ್ ಟು 0.5, W2 ಈಸ್ ಈಕ್ವಲ್ ಟು ನನಗೆ 0 ಬಂದಿದೆ. ಓಕೆನಾ, ಸೊ ಇವಾಗ ನಾನು ಸಮ್ಮರಿ ಟೇಬಲ್ನ ಹಾಕ್ಕೊಳ್ಬೇಕು. ಸಮ್ಮರಿ ಟೇಬಲಲ್ಲಿ ಏನೇನು ಬರುತ್ತೆ ಅಂತ ಅಂದರೆ, ಫಸ್ಟಿಗೆ ನಿಮಗೆ X1 X2 ವ್ಯಾಲ್ಯೂಸ್ ಅಂದರೆ ಇವಾಗ ಇನ್ಪುಟ್ಸಲ್ಲಿ ನೀವು ತೊಗೊಂಡಿದ್ರಲ್ವ ಆ ಸಮ್ಮರಿ ಟೇಬಲ್ಸು, ಅಂದರೆ ಇವಾಗ ನೀವು 4 ಐಟ್ರೇಷನ್ಸ್ ಮಾಡಿದ್ದೀರಲ್ವ ಅದು. ಸೊ ಇವಾಗ ನೀವು ಐಟ್ರೇಷನ್ 1ನಲ್ಲಿ ಐಟ್ರೇಷನ್ ಎಷ್ಟು ಐಟ್ರೇಷನ್ ಮಾಡಿದ್ದೀರಾ, 1 2 3 4, ಬಿಕಾಸ್ 4 ಇನ್ಪುಟ್ ಕಾಂಬಿನೇಷನ್ಸ್ ಇತ್ತು. ಅದು ಯಾವ್ಯಾವ ಇನ್ಪುಟ್ ಅಪ್ಪ ಅಂತ ಅಂದರೆ, ನನಗೆ 0 0, ಆಮೇಲೆ 0 1 ಮತ್ತು 1 0 ಮತ್ತು 1 1 ಈ ಇನ್ಪುಟ್ ಕಾಂಬಿನೇಷನ್ಸಿಗೆ ನೀವೇನು ಮಾಡಿರೋದು, ಐಟ್ರೇಷನ್ನ ಪರ್ಫಾರ್ಮ್ ಮಾಡಿರೋದು. ಅದರಲ್ಲಿ ನಮಗೆ ಗೊತ್ತು ವೈ ಡಿಸೈಡ್ ಅಂತ ಅಂದರೆ 0 0 0 1 ಅಂದರೆ ಆ ರಿಸಲ್ಟಲ್ಲಿ ಇತ್ತಲ್ಲ, ನೀವು ಆ್ಯಂಡ್ ಫಂಕ್ಷನ ಪರ್ಫಾರ್ಮ್ ಮಾಡಿದಾಗ ಅದಾದಮೇಲೆ ವೈ ಎಸ್ಟಿಮೇಷನು ಒಂದೊಂದು ಐಟ್ರೇಷನಲ್ಲೂ ವೈ ಎಸ್ಟಿಮೇಷನ್ ಎಷ್ಟೆಷ್ಟು ಬಂತು ಅಂತ ನೋಡಿ. ಫಸ್ಟ್ ಐಟ್ರೇಷನಲ್ಲಿ ವೈ ಎಸ್ಟಿಮೇಷನ್ ಎಷ್ಟು ಬಂತು, ನನಗೆ 0 ಬಂತು. ಸೆಕೆಂಡ್ ಐಟ್ರೇಷನಲ್ಲಿ ವೈ ಎಸ್ಟಿಮೇಷನ್ ಎಷ್ಟು ಬಂತು, ಸೆಕೆಂಡ್ ಐಟ್ರೇಷನಲ್ಲಿ ನನಗೆ 0 ಬಂತು. ಆಮೇಲೆ ಥರ್ಡ್ ಐಟ್ರೇಷನಲ್ಲಿ ನನಗೆ 0 ಬಂತು. ಫೋರ್ತ್ ಐಟ್ರೇಷನಲ್ಲೂ ಕೂಡ ನನಗೆ ವೈ ಎಸ್ಟಿಮೇಷನ್ 0ನೇ ಬಂದಿರೋದು. ಆಮೇಲೆ ಒಂದೊಂದು ಐಟ್ರೇಷನಲ್ಲೂ ಕೂಡ ಎರರ್ ಏನೇನು ಬಂತು ಅಂತ ನೋಡಿ. ಸೊ ಒಂದೊಂದು ಐಟ್ರೇಷನಲ್ಲೂ ಕೂಡ ಎರರ್ ಏನು ಬಂತು, ಎರರು ನನಗೆ 0 ಬಂದಿದೆ. ನೆಕ್ಸ್ಟ್ ಸೆಕೆಂಡ್ ಐಟ್ರೇಷನಲ್ಲಿ ನನಗೆ ಎರರ್ ಕೂಡ ಏನು ಬಂದಿದೆ, ನನಗೆ 0 ಬಂದಿದೆ. ಇದರಲ್ಲೂ 0 ಬಂದಿದೆ. ಬಟ್ ಲಾಸ್ಟ್ ಐಟ್ರೇಷನಲ್ಲಿ 1 ಬಂದಿರೋದು, ಅದಕ್ಕೆ ನಾನು W1 W2ನ ಚೇಂಜ್ ಮಾಡಿರೋದು. ಸೊ ಒಂದೊಂದು ಐಟ್ರೇಷನಲ್ಲೂ ಕೂಡ W1 W2 ಏನೇನಿತ್ತು, ಫಸ್ಟ್ ಐಟ್ರೇಷನಲ್ಲಿ W1 W2 ಏನಿತ್ತು 0.3 ಮತ್ತು 0.3 ಮತ್ತು 0.2 ಇತ್ತು. ಸೆಕೆಂಡ್ ಐಟ್ರೇಷನಲ್ಲಿ W1 W2 ವ್ಯಾಲ್ಯೂಸ್ ಏನಿತ್ತು, ಸೊ ಸೆಕೆಂಡ್ ಐಟ್ರೇಷನಲ್ಲಿ W1 W2 ವ್ಯಾಲ್ಯೂಸ್ ಸೇಮೇ ಇತ್ತು, 0.3ನೇ ಇತ್ತು, 0.2ನೇ ಇತ್ತು. ಆಮೇಲೆ ಐಟ್ರೇಷನ್ 3ಯಲ್ಲಿ W1 W2 ವ್ಯಾಲ್ಯೂ ಏನಿತ್ತು, ಸೊ 0.3 ಮತ್ತು -0.2 ಮೈನಸ್ ಡೋಂಟ್ ಮಿಸ್ ದ ಮೈನಸ್. ನಾನು ಎಷ್ಟು ಮಿಸ್ ಮಾಡ್ತಾಯಿದ್ದೀನಿ ಮೈನಸ್ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಸೊ -0.2. ಓಕೆನಾ, ಲಾಸ್ಟ್ ಐಟ್ರೇಷನ್ಲಿ 0.0 ಲಾಸ್ಟ್ ಐಟ್ರೇಷನಲ್ಲಿ W1 W2 ವ್ಯಾಲ್ಯೂ ಏನು ಚೇಂಜ್ ಆಯಿತು ಅಂತ ಅಂದರೆ, ಸೊ 0.5 ಮತ್ತು 0ಗೆ ಚೇಂಜ್ ಆಯಿತು. ಓಕೆನಾ, ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ಸಮ್ಮರಿ ಟೇಬಲ್ನ ಬರೆಯೋದು ಅಂತ. ಗೈಸ್ ಮೈನಸ್ನ ಮಿಸ್ ಮಾಡಿಬಿಡಿ ಗೈಸ್, ಇಲ್ಲಾಂದರೆ ಫುಲ್ಲು ರಾಂಗ್ ಬರುತ್ತೆ ಆನ್ಸರ್. ಓಕೆನಾ, ಸೊ ನಾನು ಅವಾಗಿಂದ ಮರ್ತೋಗ್ತಾ ಇದ್ದೀನಿ. ಓಕೆನಾ, ಮೈನಸ್ನ ಹಾಕೋದು. ಸೊ ಇಫ್ ಇನ್ ಕೇಸ್ ನಾನು ಮರ್ತಿದ್ರು ಕೂಡ ಯು ಕ್ಯಾನ್ ಕರೆಕ್ಟ್ ಇಟ್. ಓಕೆ, ಸೊ ನೆಕ್ಸ್ಟ್ ಇವಾಗ ಇಷ್ಟ ಆಯಿತು. ಸೊ ಇದೇ ಥರ ನೀವೆಷ್ಟು ಎಪೋಚಿಸ್ನ ಮಾಡಬೇಕು ಗೊತ್ತಾ. ಸೊ ಈ ಎರರ್ಸ್ ಫುಲ್ಲು 0 ಬರೋವರೆಗೂ, ಇಲ್ಲಿ 1 ಬಂದಿದೆ, ಸೊ ಇದು ಕೂಡ 0 ಆಗಬೇಕು. ಅಲ್ಲಿವರೆಗೂ ನೀವು ಈ ಥರ ಪರ್ಫಾರ್ಮ್ ಮಾಡ್ತಾನೆ ಇರಬೇಕು. ಓಕೆನಾ, ಸೊ ಇವಾಗ ಎಪೋಚಿ 2, ಈ ಎಪೋಚಿ 2ಅಲ್ಲಿ ನಮಗೆ ಇವಾಗ W1 ಲೇಟೆಸ್ಟ್ ಅಪ್ಡೇಟೆಡ್ ವ್ಯಾಲ್ಯೂ ಏನು 0.5 ಮತ್ತು W2 ಈಸ್ ಈಕ್ವಲ್ ಟು 0 ಅಲ್ವಾ. ಸೊ ಇವಾಗ ಫಸ್ಟ್ ಐಟ್ರೇಷನ್ 1ನಲ್ಲಿ ಇನ್ಪುಟ್ ಕಾಂಬಿನೇಷನ್ ಏನಿದೆ 0, ಮತ್ತೆ 4 ಐಟ್ರೇಷನ್ಸ್ ಮಾಡಬೇಕು. ಓಕೆನಾ, ಸೊ 0, ಸೊ ಇದರಲ್ಲಿ ಫಸ್ಟಿಗೆ ನೀವು ವೆಯ್ಟೆಡ್ ಸಮ್ನ ಕಂಡುಹಿಡಿಬೇಕು. ಓಕೆ, ಸೊ ಈ ವೆಯ್ಟೆಡ್ ಸಮ್ನ ಹೆಂಗೆ ಕಂಡುಹಿಡಿತೀರಾ ಅಂತ ಅಂದರೆ, ಸೊ ಇವಾಗ 0 × 0.5, 0 × 0.5, 0 × 0, ದೆನ್ ಮೈನಸ್ ಬಯಾಸ್ ಅಂತ ಅಂದರೆ 0.4. ಸೊ ನನಗೇನು ಬರುತ್ತೆ -0.4. ಸೊ ಇವಾಗ ಇದು ಲೆಸರ್ ದ್ಯಾನ್ 0 ಆಗಿರೋದ್ರಿಂದ ನನಗೆ ವೈ ಎಸ್ಟಿಮೇಷನ್ ಏನು ಬರುತ್ತೆ, 0 ಬರುತ್ತೆ. ಅದಾದಮೇಲೆ ನಾನು ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎರರ್ ಅಂತ ಅಂದರೆ ವೈ ಡಿಸೈರ್ಡ್, ಫಸ್ಟ್ ಕಾಂಬಿನೇಷನ್ಗೆ ವೈ ಡಿಸೈರ್ಡ್ ಏನು ಬಂದಿರುತ್ತೆ, ಸೊ 0 ಅಲ್ವಾ. 0 - 0 ನನಗೇನು ಬರುತ್ತೆ, 0 ಬರುತ್ತೆ. ಓಕೆ, ಸೊ ಎರರ್ ಒಂದ್ಸತಿ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ, ಸೊ ಇವಾಗ ಎರರ್ 0 ಇದೆ. ಸೊ ಎರರ್ 0 ಇದ್ದರೆ ನಾವು ಯಾವುದೇ ರೀತಿ ವೇಟ್ಸಲ್ಲಿ ಚೇಂಜ್ ಮಾಡೋ ಅಂತಿಲ್ಲ. ಸೊ ದೇರ್ ಇಸ್ ನಥಿಂಗ್ ಚೇಂಜ್ ಇನ್ ದ ವೇಟ್ಸ್. ಸೊ ನನ್ನ ವೇಟ್ಸ್ ಏನಿರುತ್ತೆ, W1 ಈಸ್ ಈಕ್ವಲ್ ಟು 0.5, W2 ಈಸ್ ಈಕ್ವಲ್ ಟು 0ನೇ ಇರುತ್ತೆ. ಓಕೆನಾ,
ನೆಕ್ಸ್ಟ್ ಸೊ ಐಟ್ರೇಷನ್ 3 ಐಟ್ರೇಷನ್ 2 ಇನ್ಪುಟ್ ಕಾಂಬಿನೇಷನ್ ಏನಿದೆ 0 ಮತ್ತು 1. ಸೊ ವೈ ಡಿಸೈರ್ಡ್ ಏನಿದೆ 0 ಅಲ್ವಾ. ಸೊ ಅದು ಆ್ಯಂಡ್ ಟ್ರೂತ್ ಟೇಬಲ್ ಇದೆ ಅಲ್ವಾ, ಅದನ್ನು ನೋಡ್ಕೊಳ್ಳಿ ಗೊತ್ತಾಗುತ್ತೆ. W1 ಏನಿರುತ್ತೆ 0.5, ಆಮೇಲೆ W2 ಏನಾಗುತ್ತೆ 0ನೇ ಬರುತ್ತೆ. ಓಕೆನಾ. ಸೊ ಇವಾಗ ಫಸ್ಟಿಗೆ ನಾನು ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಈ ವೆಯ್ಟೆಡ್ ಸಮ್ ಬಂದುಬಿಟ್ಟು ನನಗೆ ಸೊ 0 ಇಂಟು 0.5 ಆ್ಯಂಡ್ ಪ್ಲಸ್ 1 ಇಂಟು 0 ದೆನ್ ಮೈನಸ್ 0.4. ಸೊ ನನಗೇನು ಬರುತ್ತೆ, ನನಗೆ ಮತ್ತೆ ಮೈನಸ್ 0.4 ಬರುತ್ತೆ. ಸೊ ಇದು ಲೆಸರ್ ದ್ಯಾನ್ 0ನಾ ಗ್ರೇಟರ್ ದ್ಯಾನ್ 0ನಾ? ಲೆಸರ್ ದ್ಯಾನ್ 0, ಅದಕ್ಕೆ ನಂಗೆ ವೈ ಎಸ್ಟಿಮೇಷನ್ 0 ಬರುತ್ತೆ. ನೆಕ್ಸ್ಟ್ ಎರರ್ ಏನು ಬರುತ್ತೆ, ವೈ ಡೆಸ್ಟಿನೇಷನ್ ವ್ಯಾಲ್ಯೂ ಏನು 0, ನನಗೆ ವೈ ಎಸ್ಟಿಮೇಷನ್ ವ್ಯಾಲ್ಯೂ ಏನು 0. ಸೊ 0, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ ಅಲ್ವಾ, ಯಾವುದೇ ರೀತಿ ಚೇಂಜಸ್ ಅಂತೂ ಇರೋದಿಲ್ಲ. ಸೊ ನೆಕ್ಸ್ಟ್ ಒನ್ ನಾವೇನು ಮಾಡಬೇಕು, ಸೊ ಐಟ್ರೇಷನ್ 3. ಸೊ ಐಟ್ರೇಷನ್ 3ನ ನಾವು ಪರ್ಫಾರ್ಮ್ ಮಾಡಬೇಕು. ಸೊ ಇವಾಗ ಐಟ್ರೇಷನ್ 3 ಕಾಂಬಿನೇಷನ್ ಏನು 1,0. ಸೊ ವೈ ಡಿಸೈರ್ಡ್ ಏನಿರುತ್ತೆ 0, ನಮ್ಮ W1 ವ್ಯಾಲ್ಯೂ ಏನಿದೆ 0.5, W2 ವ್ಯಾಲ್ಯೂ ಏನಿದೆ 0 ಅಲ್ವಾ. ಸೊ ಇವಾಗ ನನಗೆ ವೆಯ್ಟೆಡ್ ಸಮ್ ಏನು ಬರುತ್ತೆ, ವೆಯ್ಟೆಡ್ ಸಮ್ ಬಂದುಬಿಟ್ಟು 1 ಇಂಟು 0.5 ಪ್ಲಸ್ 0 ಇಂಟು 0 ಮೈನಸ್ 0.4. ಸೊ ಇವಾಗ ಕೊನೆಗೆ ನನಗೆ 0.1 ಬರುತ್ತೆ. ಹೆಂಗೆ ಹೇಳಿ, 0.5 ಮೈನಸ್ 0.4 0.1 ಬರುತ್ತೆ. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರೋದ್ರಿಂದ ನನಗೆ ವೈ ಎಸ್ಟಿಮೇಷನ್ 1 ಬರುತ್ತೆ. ಸೊ ಮತ್ತು ಎರರ್ ಏನಾಗುತ್ತೆ, ಸೊ ವೈ ಡಿಸೈರ್ಡ್ ಮೈನಸ್ ವೈ ಎಸ್ಟಿಮೇಷನಲ್ಲಿ. ಸೊ ವೈ ಡಿಸೈರ್ಡ್ ಬಂದು 0 ಮತ್ತು ಎಸ್ಟಿಮೇಷನ್ ಬಂದು -1. ಸೊ ಇದೇನಾಗುತ್ತೆ, ನನಗೆ ಎರರ್ -1 ಬಂದಿದೆ. ಸೊ ಇದು ಈಕ್ವಲ್ ಟು 0ನಾ? ಅಲ್ಲ. ಸೊ ಹಂಗಂದರೆ ನಾವು ವೆಯ್ಟ್ಸ್ನ ಚೇಂಜ್ ಮಾಡಬೇಕು. ವೆಯ್ಟ್ಸ್ ಆರ್ ಚೇಂಜ್ ಟು ಎಷ್ಟಕ್ಕೆ ಚೇಂಜ್ ಆಗುತ್ತೆ. ಸೊ ಇವಾಗ ನಾನು ಡೆಲ್ಟಾ W1 ಕ್ಯಾಲ್ಕುಲೇಟ್ ಮಾಡಬೇಕು. ಆಲ್ಫಾ ಇಂಟು ಎರರ್ ಇಂಟು x1. ಸೊ ಆಲ್ಫಾ ಏನು, ಆಲ್ಫಾ ವ್ಯಾಲ್ಯೂ ನಮಗೆ ಗೊತ್ತು 0.2 ಅಂತ. ಎರರ್ ವ್ಯಾಲ್ಯೂ ಇವಾಗಿನ ಕರೆಂಟ್ ಐಟ್ರೇಷನಲ್ಲಿ ಬಂದಿರೋದು -1. x1 ವ್ಯಾಲ್ಯೂ ಏನು 1. ಸೊ ನನಗೆ -0.2 ಬಂತು. ಸೊ ಇವಾಗ ನಾನು ಏನು ಮಾಡ್ತೀನಿ, W1 ನನ್ನ ಮುಂಚಿನ ವ್ಯಾಲ್ಯೂ ಏನಿತ್ತು 0.5 ಇತ್ತು. ಸೊ ಇವಾಗ ನಾನು ಇದನ್ನು ಆ್ಯಡಪ್ ಮಾಡ್ಕೊತೀನಿ. ಆ್ಯಡಪ್ ಮಾಡ್ಕೊಂಡಾಗ ಆ್ಯಡಪ್ ಅಂತ ಅಂದರೆ ಇವಾಗ 0.5 ಪ್ಲಸ್ -0.2 ಅಂದರೆ 0.5 ಮೈನಸ್ 0.2 ಆಗುತ್ತೆ. ಸೊ ನನಗೆ 0.3 ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಅದು W1 ವ್ಯಾಲ್ಯೂ ಆಗಿದ್ರೆ ಇವಾಗ W2 ವ್ಯಾಲ್ಯೂ ಹಾಕ್ಕೋಬೇಕು. ಸೊ ಆಲ್ಫಾ ಇಂಟು ಎರರ್ ಇಂಟು x2. ಸೊ ಇವಾಗ ಆಲ್ಫಾ ಎಷ್ಟು 0.2, ಎರರ್ ಎಷ್ಟು -1, x2 ಬಂದು 0. ಸೊ ನನಗೇನಾಗುತ್ತೆ W2 0ನೇ ಇರುತ್ತೆ. ಸೊ W2 ಏನಾಗುತ್ತೆ 0 ಇರೋದು 0ನೇ ಇರುತ್ತೆ. ಓಕೆನಾ. ಸೊ ಈ ಒಂದು ಐಟ್ರೇಷನಲ್ಲಿ ನನಗೆ ದೇರ್ಫೋರ್ W1 = 0.3, W2 = 0. ಓಕೆನಾ, ಈ ಒಂದು ಐಟ್ರೇಷನಲ್ಲಿ. ಸೊ ಇವಾಗ ನಾನು ಐಟ್ರೇಷನ್ 4 ಅಂತ ಅಂದರೆ ಸೊ ಇನ್ಪುಟ್ ಕಾಂಬಿನೇಷನ್ ಯಾವುದಿದೆ 1,1. ಸೊ ಇಲ್ಲಿ ವೈ ಡೆಸ್ಟಿನೇಷನ್ ಏನಿದೆ ಫೋರ್ತ್ ರೋ ಅಲ್ಲಿ ಆ್ಯಂಡ್ ಟ್ರೂತ್ ಟೇಬಲಲ್ಲಿ 1. ಸೊ ಇವಾಗ ನನಗೆ W1 ಏನಾಗಿದೆ 0.3 ಇದೆ, W2 ಏನಾಯಿತು ನನಗೆ 0 ಇದೆ. ಲಾಸ್ಟಲ್ಲಿ ಲೇಟೆಸ್ಟ್ ಅಪ್ಡೇಟೆಡ್ ವೇಟ್ಸ್ನೇ ನಾವು ಕನ್ಸಿಡರ್ ಮಾಡಬೇಕು. ಸೊ ಮತ್ತೆ ನಾವೇನು ಮಾಡಬೇಕು, ಇಲ್ಲಿ ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ವೆಯ್ಟೆಡ್ ಸಮ್ ಏನು, ಸೊ 1 ಇಂಟು 0.3 ಪ್ಲಸ್ 1 ಇಂಟು 0 ಆಮೇಲೆ -0.4. ಸೊ ಇಲ್ಲಿ ನನಗೇನು ಬರುತ್ತೆ, ಸೊ 0.3 ಪ್ಲಸ್ 0 ಮೈನಸ್ 0.4. ಸೊ ನನಗೇನು ಬರುತ್ತೆ -0.1. ಸೊ -0.1 ಅಂತ ಅಂದರೆ ಸೊ ಇದು ಲೆಸ್ ದ್ಯಾನ್ 0 ಇದೆ ಅಂತ ಅಂದರೆ ನನ್ನ ಎರರ್ ಏನಾಗುತ್ತೆ, ನನಗೆ ಎರರ್ ಬಂದುಬಿಟ್ಟು ಎರರ್ ಅಲ್ಲ ವೈ ಎಸ್ಟಿಮೇಷನ್ ಅಲ್ವಾ. ವೈ ಎಸ್ಟಿಮೇಷನ್ ಏನಾಗುತ್ತೆ ನನಗೆ 0 ಬರುತ್ತೆ, ಯಾಕಂದರೆ ಇದು ಲೆಸ್ ದ್ಯಾನ್ 0. ನೆಕ್ಸ್ಟ್ ಇವಾಗ ಎರರ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನನಗೆ ಏನು ಬರುತ್ತೆ ಎರರು. ಸೊ ಇವಾಗ ನಾನು ವೈ ಡಿಸೈರ್ಡ್ ಮೈನಸ್ ವೈ ಎಸ್ಟಿಮೇಷನ್ ಅಂತ ಅಂದರೆ ವೈ ಡಿಸೈರ್ಡು ನನಗೆ ಇದಕ್ಕೆ 1 ಇದೆ. ಸೊ ವೈ ಎಸ್ಟಿಮೇಷನ್ ಬಂದು 0 ಇದೆ. ಮತ್ತು ನನಗೆ ಇದೇನಾಗುತ್ತೆ ಎರರ್ 1 ಆಗುತ್ತೆ. ಸೊ ಎರರು ನಾಟ್ ಈಕ್ವಲ್ ಟು 0 ಆಗಿರೋದ್ರಿಂದ ಮತ್ತೆ ವೆಯ್ಟ್ಸ್ನ ಚೇಂಜ್ ಮಾಡಬೇಕಾಗತ್ತೆ ನಾನು. ಸೊ W1 = ಸೊ ಆಲ್ಫಾ ಇಂಟು ಎರರ್ ಇಂಟು x1. ಸೊ ಆಲ್ಫಾ ಬಂದು ಏನಾಗುತ್ತೆ, ಆಲ್ಫಾ ಬಂದು ನನಗೆ ಆಲ್ಫಾ ಬಂದುಬಿಟ್ಟು 0.2, ಎರರ್ ಬಂದು ಇದರಲ್ಲಿ 1. ಸೊ x1 ಏನಿತ್ತು x1 1. ಸೊ 0.2. ಸೊ ಇವಾಗ ನಾನು ಏನು ಮಾಡಬೇಕು, ಪ್ರೀವಿಯಸ್ W1 ಏನಿತ್ತು 0.3 ಅದಕ್ಕೆ ನಾನು 0.2 ಆ್ಯಡ್ ಮಾಡಬೇಕು, ನನಗೆ 0.5 ಬರುತ್ತೆ. ಸೊ ಇವಾಗ ನನ್ನ W1 0.5 ಆಗುತ್ತೆ. ಸೊ ಅದೇ ರೀತಿ ಇವಾಗ ನಾನು W2 ಮಾಡಬೇಕು. ಸೊ ಆಲ್ಫಾ ಇಂಟು ಎರರ್ ಇಂಟು x2. ಸೊ ಆಲ್ಫಾ ಅಂದರೆ 0.2. ಸೊ ಎರರ್ ಬಂದು
ಒಂದು 1. ಸೊ ಈ x2 ಬಂದುಬಿಟ್ಟು ನನಗೆ 1, ಓಕೆನಾ. ಸೊ ಇದೇನಾಗುತ್ತೆ 0.2 ಬರುತ್ತೆ. ನನಗೆ ಲಾಸ್ಟಲ್ಲಿ W2 ಏನಾಗಿತ್ತು 0.0 ಇತ್ತು. ಸೊ ಇವಾಗ ನಾನು 0.2 ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ W2 ಏನಾಗುತ್ತೆ 0.2 ಆಗುತ್ತೆ ಅಲ್ವಾ. ಸೊ ಇವಾಗ ಐಟ್ರೇಷನ್ 4ಅಲ್ಲಿ ನನಗೆ ಏನಾಯಿತು, ಐಟ್ರೇಷನ್ 4ಅಲ್ಲಿ ದೇರ್ಫೋರ್ W1 ಏನಾಗಿದೆ 0.5 ಆಗಿದೆ, W2 ಏನಾಗಿದೆ 0.2 ಆಗಿದೆ ಅಲ್ವಾ. ಸೊ ಇವಾಗ ನಾನು ಒಂದು ಸಮ್ಮರಿ ಟೇಬಲ್ನ ನಾನು ಏನು ಮಾಡ್ಕೊಬೇಕು, ಬರ್ಕೋಬೇಕು. ಸೊ ಇವಾಗ ಸಮ್ಮರಿ ಟೇಬಲ್ನ ನಾನು ಬರ್ಕೋಬೇಕು. ಸಮ್ಮರಿ ಟೇಬಲ್ ಯಾವ ರೀತಿ ಬರ್ಕೊಳ್ತೀರಾ? ಸೊ ಫಸ್ಟಿಗೆ ಐಟ್ರೇಷನ್, ಎಷ್ಟು ಐಟ್ರೇಷನ್ನ ಪರ್ಫಾರ್ಮ್ ಮಾಡಿದ್ದೀರಾ ನೀವು? ಸೊ ಟೋಟಲ್ ಆಗಿ ನೀವು 4 ಐಟ್ರೇಷನ್ನ ಪರ್ಫಾರ್ಮ್ ಮಾಡಿದ್ದೀರಾ. ಸೊ ಇದರಲ್ಲಿ ನೀವು ಇನ್ಪುಟ್ ಯಾವ್ಯಾವ ಇನ್ಪುಟ್ ಕಾಂಬಿನೇಷನು 0,0, 0,1, 1,0 ಆಮೇಲೆ 1,1 ಐಟ್ರೇಷನ್ನ ಪರ್ಫಾರ್ಮ್ ಮಾಡಿದ್ದೀರಾ. ಸೊ ವೈ ಡಿಸೈಡ್ ನಿಮ್ಗೆ ಆಲ್ರೆಡಿ ಗೊತ್ತು 0, 0, 0, 1. ಸೊ ಇವಾಗ ವೈ ಎಸ್ಟಿಮೇಷನ್, ಸೊ ಒಂದೊಂದು ಐಟ್ರೇಷನಲ್ಲೂ ವೈ ಎಸ್ಟಿಮೇಷನ್ ಎಷ್ಟು ಬಂತು ಅಂತ ನೋಡಬೇಕು. ಸೊ ವೈ ಎಸ್ಟಿಮೇಷನ್ನು 0 ಇದೆ ಫಸ್ಟ್ ಐಟ್ರೇಷನಲ್ಲಿ, ಸೆಕೆಂಡ್ ಐಟ್ರೇಷನಲ್ಲೂ ಕೂಡ 0 ಇದೆ, ಮತ್ತು ನೀವು ಥರ್ಡ್ ಐಟ್ರೇಷನಲ್ಲಿ ನೋಡೋದಾದರೆ 1 ಇದೆ, ಆಮೇಲೆ ಫೋರ್ತ್ ಐಟ್ರೇಷನಲ್ಲಿ ನೋಡೋದಾದರೆ ವೈ ಎಸ್ಟಿಮೇಷನ್ನು 0 ಇದೆ ಅಲ್ವಾ. ಸೊ 0 ಇದೆ. ಒಂದೊಂದು ಐಟ್ರೇಷನಲ್ಲೂ ಎರರ್ ಎಷ್ಟಿದೆ ನೋಡಿ. ಸೊ ಎರರ್ ಎಷ್ಟಿದೆ ಒಂದೊಂದು ಐಟ್ರೇಷನಲ್ಲೂ? ಸೊ 0 ಇದೆ. ಅದಾದಮೇಲೆ ಐಟ್ರೇಷನ್ 1ಅಲ್ಲಿ 0 ಇದೆ, ಐಟ್ರೇಷನ್ 1ಅಲ್ಲಿ 0 ಇದೆ, 2ಅಲ್ಲೂ 0 ಇದೆ, 3ಅಲ್ಲಿ ಏನಾಗಿದೆ -1 ಬಂದಿದೆ, 4ಅಲ್ಲಿ 1 ಬಂದಿದೆ ಅಲ್ವಾ. ಸೊ ಇವಾಗ W1 ಸ್ಟಾರ್ಟಿಂಗಲ್ಲಿ 0.3 ಏನಿತ್ತು, ಸ್ಟಾರ್ಟಿಂಗಲ್ಲಿ 0.5 ಇತ್ತು. W2 ಏನಾಗಿತ್ತು 0 ಇತ್ತು. ಸೊ ಆಮೇಲೆ ಇಲ್ಲೂ ಕೂಡ 0.5 ಇತ್ತು, 0ನೇ ಇತ್ತು. ಇಲ್ಲಿ -1 ಆಯ್ತಲ್ವಾ. ಸೊ ಇಲ್ಲೇನಕ್ಕೆ ಚೇಂಜ್ ಆಯಿತು 0.3 ಆಯಿತು, ಮತ್ತು ಇದು 0.0ನೇ ಇತ್ತು ಅಲ್ವಾ. ಲಾಸ್ಟಲ್ಲಿ 0.3 ಆಯಿತು, 0 ಆಯಿತು. ಫೈನಲ್ ಆಗಿ ಏನು ಬಂತು ನಮಗೆ 0.5 ಮತ್ತು 0.2 ಈ ರೀತಿ ಚೇಂಜ್ ಆಗಿದೆ. ಸೊ ಇವಾಗ ನಮ್ಗೆ ಇನ್ನೂ ಇದರಲ್ಲಿ ನಮಗೆ -1, 1 ಎಕ್ಸ್ಟ್ರಾ ಆಯಿತು. ಸೊ ಅದಕ್ಕೆ ಇನ್ನೂ ಒಂದು ಎಪೋಚಿನ ನಾವೇನು ಮಾಡಬೇಕು, ಎಪೋಚ್ನ ಫಾಲೋ ಮಾಡಬೇಕು ಇವಾಗ. ಓಕೆ, ಸೊ ಇದರಲ್ಲಿ ಮತ್ತೆ ಏನು ಮಾಡಬೇಕು ಅಂತ ಅಂದರೆ ಐಟ್ರೇಷನ್ 1ನ ಪರ್ಫಾರ್ಮ್ ಮಾಡಬೇಕು. ಸೊ ಈ ಒಂದು ಐಟ್ರೇಷನಲ್ಲಿ ಯಾವ ಇನ್ಪುಟ್ ಕಾಂಬಿನೇಷನ್ ಇದೆ, 0,0 ಕಾಂಬಿನೇಷನ್ ಇದೆ. ಸೊ ಇವಾಗ ಈ ಒಂದು 0,0 ಕಾಂಬಿನೇಷನಲ್ಲಿ W1 = 0.5, W2 = 0.2 ಇಲ್ಲಿಗೆ ಬಂದು ನಿಂತಿದೆ ಅಲ್ವಾ. ಸೊ ಇವಾಗ ನಾವು ಇಲ್ಲೇನು ಮಾಡಬೇಕು, ವೆಯ್ಟೆಡ್ ಸಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಂಗೆ ಏನು ಬರುತ್ತೆ, 0 × 0.5 + 0 × 0.2 - 0.4 ಏನು ಬರುತ್ತೆ, 0 + 0 - 0.4 ಬರುತ್ತೆ. ನನಗೆ -0.4 ಬರುತ್ತೆ. ಸೊ ವೈ ಎಸ್ಟಿಮೇಷನ್ ಏನಾಗುತ್ತೆ, ಇದು ಲೆಸರ್ ದ್ಯಾನ್ 0 ಆಗಿರೋದ್ರಿಂದ ನನಗೆ ವೈ ಎಸ್ಟಿಮೇಷನ್ ಏನಾಗುತ್ತೆ 0ನೇ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಎರರ್ ಬಂದುಬಿಟ್ಟು ವೈ ಡಿಸೈರ್ಡ್ - ವೈ ಎಸ್ಟಿಮೇಷನ್. ಸೊ ವೈ ಡಿಸೈರ್ಡ್ ಏನಾಗಿರುತ್ತೆ 0 ಆಗಿರುತ್ತೆ, ವೈ ಎಸ್ಟಿಮೇಷನು 0 ಆಗಿರುತ್ತೆ, ಎರರ್ 0 ಬರುತ್ತೆ. ಎರರ್ 0 ಬರೋದ್ರಿಂದ ನಾನು ಯಾವುದೇ ರೀತಿ ವೇಟ್ಸ್ನ ಚೇಂಜ್ ಮಾಡೋದಿಲ್ಲ. ಸೊ ನೋ ಚೇಂಜ್ ಇನ್ ವೇಟ್ಸ್. ಸೊ ಏನಾಗುತ್ತೆ ಅಂತ ಅಂದರೆ ನಂದು W1 0.5 ಇರುತ್ತೆ, W2 ಏನಾಗುತ್ತೆ 0.2ನೇ ಇರುತ್ತೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಐಟ್ರೇಷನ್ 2 ಅಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಕಾಂಬಿನೇಷನ್ ಬಂದು 0, 1 ಇರುತ್ತೆ, ವೈ ಡಿಸೈರ್ಡ್ ಬಂದು 0 ಇರುತ್ತೆ, ಆಮೇಲೆ W1 ಬಂದು 0.5 ಇರುತ್ತೆ, ಆಮೇಲೆ W2 ಬಂದುಬಿಟ್ಟು 0.2 ಇರುತ್ತೆ ಅಲ್ವಾ. ಸೊ ಇವಾಗ ನಾನು ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಏನಿದು ವೆಯ್ಟೆಡ್ ಸಮ್ ಅಂತ ಅಂದರೆ, ಸೊ ಇವಾಗ 0 × 0.5 + 1 × 0.2 -0.4 ಮಾಡಿದಾಗ 0.2 - 0.4 ನನಗೇನಾಗುತ್ತೆ -0.2 ಬರುತ್ತೆ. ಸೊ -0.2 ಬಂದುಬಿಟ್ಟು ನನ್ನ ವೈ ಎಸ್ಟಿಮೇಷನ್ ಏನಾಗುತ್ತೆ <0 ಇದರಿಂದ 0 ಆಗುತ್ತೆ. ಸೊ ನನಗೆ ಎರರ್ ಏನು ಬರುತ್ತಪ್ಪ ಅಂತ ಅಂದರೆ ವೈ ಡೆಸ್ಟಿನೇಷನ್ - ವೈ ಎಸ್ಟಿಮೇಷನ್, ವೈ ಡಿಸೈರ್ಡ್ ಬಂದುಬಿಟ್ಟು 0 - ವೈ ಎಸ್ಟಿಮೇಷನ್ 0. ಸೊ ಎರರ್ 0 ಬಂದಿದೆ. ಸೊ ಯಾವುದೇ ರೀತಿ ನಾನು ವೇಟ್ಸಲ್ಲಿ ಚೇಂಜ್ ಮಾಡೋದಿಲ್ಲ. ಸೊ W1 ಏನಾಗುತ್ತೆ 0.5 ಇರುತ್ತೆ, W2 ಏನಾಗಿರುತ್ತೆ 0.2ನೇ ಇರುತ್ತೆ. ಓಕೆ, ಸೊ ಇವಾಗ ನಾನು ಥರ್ಡ್ ಐಟ್ರೇಷನ್ನ ಪರ್ಫಾರ್ಮ್ ಮಾಡಬೇಕು ಅಲ್ವಾ. ಸೊ ಇವಾಗ ನಾನು ಐಟ್ರೇಷನ್ 3ಅಲ್ಲಿ ಏನು ಇನ್ಪುಟ್ ಕಾಂಬಿನೇಷನ್ ತೊಗೊಳ್ಳೋಣ, ಸೊ ತೊಗೋಬೇಕು ಅಂತ ಅಂದರೆ 1 ಮತ್ತು 0. ಓಕೆ, ಸೊ ಇಲ್ಲಿ ವೈ ಡೆಸ್ಟಿನೇಷನ್ ಏನಾಗುತ್ತೆ ಅಂತ ಅಂದರೆ ವೈ ಡಿಸೈರ್ಡ್ ಏನಾಗುತ್ತೆ ಅಂದರೆ ಸೊ 0ನೇ ಇರುತ್ತೆ. W1 ಏನಿರುತ್ತೆ ಅಂದರೆ 0.3 ಅಲ್ವಾ, 0.3ನ 5 ಸೊ 0.5. ಸೊ W1 ಏನಾಗುತ್ತೆ 0.5, W2 ಏನಿರುತ್ತೆ ಅಂದರೆ 0.2
ಅಲ್ವಾ 0.2. ಸೊ ಇವಾಗ ನಾವೇನು ಮಾಡಬೇಕು ಅಂತಂದರೆ ಸೇಮ್ ರಿಪೀಟೆಡ್ ಮಾಡಿದ್ದಾರೆ ಗೈಸ್, ಬರೀ ರಿಪಿಟೇಷನ್ ಮಾಡೋದೇ ಇಲ್ಲಿ. ಸೊ ವೆಯ್ಟೆಡ್ ಸಮ್ ಅಂತ ಅಂದರೆ ಇವಾಗ 1 ಇಂಟು 0.5 ಪ್ಲಸ್ 0 ಇಂಟು 0.2 ಮೈನಸ್ 0.4 ಏನಾಗುತ್ತೆ, ಅಂತ ಅಂದರೆ ಸೊ 0.5 ಮೈನಸ್ 0.4. ಸೊ ಇಲ್ಲಿ ನನಗೆ 0.1 ಬಂದಿದೆ. ಸೊ ಇದೇನಾಗಿದೆ, ಎರರು ಗ್ರೇಟರ್ ದ್ಯಾನ್ 0. ಎರರ್ ಗ್ರೇಟರ್ ದ್ಯಾನ್ 0 ಆಗಿದ್ರೆ ನಿಮ್ಮ ಎಸ್ಟಿಮೇಷನ್ ವ್ಯಾಲ್ಯೂ 1 ಆಗಿರುತ್ತೆ. ಸೊ ಇವಾಗ ಮತ್ತೆ ನೀವೇನು ಮಾಡಬೇಕು, ಎರರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ y ಡಿಸೈರ್ಡ್ 1, ಸೊ y ಡಿಸೈರ್ಡ್ 0, ಎಸ್ಟಿಮೇಷನ್ 1, ಸೊ ನನಗೆ -1 ಬರುತ್ತೆ. ಸೊ -1 ಬಂದರೆ ನಾನು ಏನು ಮಾಡಬೇಕು, ವೆಯ್ಟ್ಸ್ಗಳನ್ನ ಚೇಂಜ್ ಮಾಡಬೇಕು. ಸೊ ಡೆಲ್ಟಾ W1 ಏನಾಗುತ್ತೆ, ಆಲ್ಫಾ ಇಂಟು ಎರರ್ ಇಂಟು x1 ರೈಟ್. ಸೊ ಆಲ್ಫಾ ಏನಿತ್ತು, ಆಲ್ಫಾ ಬಂದುಬಿಟ್ಟು 0.2, ಎರರ್ ಬಂದುಬಿಟ್ಟು -1 ಇಂಟು x1 ಬಂದು 1. ಸೊ ಏನಾಗುತ್ತೆ, ನನಗೆ -0.2 ಬರುತ್ತೆ. ಸೊ W1 ಏನಾಗುತ್ತೆ, 0.3 ಆಗುತ್ತೆ. ಸೊ ಡೆಲ್ಟಾ W2 ಏನಾಗುತ್ತೆ ಅಂದರೆ ಆಲ್ಫಾ ಇಂಟು ಎರರ್ ಇಂಟು x2 ಅಂತ. ಆಲ್ಫಾ ಬಂದು 0.2, ನೆಕ್ಸ್ಟ್ ಎರರ್ ಬಂದುಬಿಟ್ಟು -1 ಇಂಟು x2 ಬಂದುಬಿಟ್ಟು 0, ನನಗೇನು ಬರುತ್ತೆ 0. ಸೊ ದೇರ್ ಫೋರ್ W1 ಬಂದುಬಿಟ್ಟು ನನಗೆ 0.3 ಬರುತ್ತೆ, W2 ಬಂದುಬಿಟ್ಟು ನನಗೆ 0.2 ಬರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಇವಾಗ ಐಟ್ರೇಷನ್ 4ನ ಪರ್ಫಾರ್ಮ್ ಮಾಡಬೇಕು. ಸೊ ಇವಾಗ ಐಟ್ರೇಷನ್ 4ಅಲ್ಲಿ ಏನಿರುತ್ತೆ, ಐಟ್ರೇಷನ್ 4 = 1,1 ವೈ ಡೆಸ್ಟಿನೇಷನ್ ನನಗೆ ಏನಿರುತ್ತೆ 1 ಇರುತ್ತೆ. ಓಕೆ, W1 ಏನಿದೆ 0.3 ಇದೆ, W2 ಏನಿದೆ 0.2 ಇದೆ ಅಲ್ವಾ. ಸೊ ಇವಾಗ ನಾನು ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇವಾಗ ವೆಯ್ಟೆಡ್ ಸಮ್ ಸೊ 1 ಇಂಟು 0.3 ಪ್ಲಸ್ 1 ಇಂಟು 0.2 ಮೈನಸ್ 0.4ನ ಮಾಡ್ತೀಯಾ. ಸೊ ಇಲ್ಲಿ 0.3 ಪ್ಲಸ್ 0.2 ಮೈನಸ್ 0.4 ಏನಾಗುತ್ತೆ ಅಂದರೆ 0.1 ಆಗುತ್ತೆ ನನಗೆ. ಸೊ ಇಟ್ ಈಸ್ ಗ್ರೇಟರ್ ದ್ಯಾನ್ 0 ಆಗಿರೋದ್ರಿಂದ ನನಗೆ ವೈ ಎಸ್ಟಿಮೇಷನ್ ಏನಾಗುತ್ತೆ 1 ಬರುತ್ತೆ. ಸೊ ಇವಾಗ ಎರರ್ ಏನಾಗುತ್ತೆ ಅಂದರೆ ವೈ ಡೆಸ್ಟಿನೇಷನ್ 1, ವೈ ಎಸ್ಟಿಮೇಷನ್ 1, ಡಿಸೈರ್ಡು 1. ಸೊ ಎರರ್ ಏನಾಗುತ್ತೆ 0 ಆಗುತ್ತೆ. ಎರರ್ 0 ಆಗಿರೋದ್ರಿಂದ ಯಾವುದೇ ರೀತಿ ವೆಯ್ಟ್ಸ್ನ ನೀವೇನು ಮಾಡೋದಿಲ್ಲ, ಚೇಂಜ್ ಮಾಡೋದಿಲ್ಲ. ಸೊ W1 ಏನಿರುತ್ತೆ ಅಂದರೆ 0.3ನೇ ಇರುತ್ತೆ, W2 ಏನಾಗಿರುತ್ತೆ 0.2ನೇ ಇರುತ್ತೆ. ಓಕೆ, ಎಸ್. ಸೊ ಇವಾಗ ನೀವು ಸಮ್ಮರಿ ಟೇಬಲ್ನ ಬರಿಬೇಕಾಗತ್ತೆ. ಸಮ್ಮರಿ ಟೇಬಲಲ್ಲಿ ಫಸ್ಟಿಗೆ ನೀವು ಎಷ್ಟು ಐಟ್ರೇಷನ್ನ ಪರ್ಫಾರ್ಮ್ ಮಾಡಿದ್ದೀರಾ ಅದನ್ನು ಬರೀರಿ, 1 2 3 4. ಅದಾದಮೇಲೆ ನೆಕ್ಸ್ಟು ಇವಾಗ ಯಾವ್ಯಾವ ಇನ್ಪುಟ್ ಕಾಂಬಿನೇಷನ್ನ ತೊಗೊಂಡಿದ್ದೀರ ಅಂದರೆ 0,0 0,1 1,0 1,1 ನ ತೊಗೊಂಡಿದ್ದೀರಾ. ಸೊ ನೆಕ್ಸ್ಟ್ ವೈ ಡಿಸೈರ್ಡ್ ಏನಂದರೆ 0 0 0 1. ಮತ್ತು ನೆಕ್ಸ್ಟ್ ನೀವು ವೈ ಎಸ್ಟಿಮೇಷನ್ ಏನು ಮಾಡಿದ್ದೀರಾ ಅಂತ ಅಂದರೆ ವೈ ಎಸ್ಟಿಮೇಷನ್ನು ಸೊ ಏನೇನಿದೆ ವೈ ಎಸ್ಟಿಮೇಷನ್ನು. ಸೊ ಇವಾಗ ವೈ ಎಸ್ಟಿಮೇಷನು 0, ಆಮೇಲೆ 0, ಆಮೇಲೆ 1 -1 ಅಲ್ವಾ, 0 0 1 1 ಅಲ್ವಾ. ಸೊ ನೆಕ್ಸ್ಟ್ W1 ಏನಾಗಿದೆ, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ 0.5 ಇತ್ತು, W2 ಫಸ್ಟ್ ಐಟ್ರೇಷನಲ್ಲಿ 0.2 ಇತ್ತು, ಆಮೇಲೆ ಸೆಕೆಂಡ್ ಐಟ್ರೇಷನಲ್ಲೂ 0 ಆಗಿರೋದ್ರಿಂದ ಯಾವುದೇ ರೀತಿ ಚೇಂಜಸ್ ಇರೋದ್ರಲ್ಲ. ಇಲ್ಲಿ ಇಲ್ಲಿ 1 ಆಗಿರೋದ್ರಿಂದ ಏನಾಗಿರುತ್ತೆ, ಫಸ್ಟ್ ಆ್ಯಕ್ಚುಲಿ ಎರರ್ ಕೂಡ ಬರಿಬೇಕಲ್ವ ನೀವು. ಎರರ್ ಏನೇನು ಬಂದಿದೆ, ಸೊ ಫಸ್ಟಿಗೆ ಎರರು 0, ಆಮೇಲೆ 0, ಆಮೇಲೆ -1 0 0 -1 1. ಸೊ ಇಲ್ಲಿ -1 0. ಸೊ ಇಲ್ಲಿ ಚೇಂಜ್ ಆಗುತ್ತೆ ಏನು ನಿಮ್ಮ ಒಂದು W1 ವ್ಯಾಲ್ಯೂ. ಸೊ W1 ವ್ಯಾಲ್ಯೂ ಏನಾಗುತ್ತೆ 0.3 ಆಗುತ್ತೆ, W2 ವ್ಯಾಲ್ಯೂ 0.2 ಆಗುತ್ತೆ. 0 ಇರೋದ್ರಿಂದ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಓಕೆನಾ. ಈ ಸಮ್ಮರಿ ಟೇಬಲ್ ಬರೆದಾದ್ಮೇಲೆ ಸೊ ನೀವು ಮತ್ತೆ ನೆಕ್ಸ್ಟ್ ಎಪೋಚಿನ ನೀವು ಪರ್ಫಾರ್ಮ್ ಮಾಡಬೇಕು. ಸೊ ಇದು ಯಾಕಂದರೆ ನಿಮ್ಮ ಎರರ್ಸಲ್ಲಿ ಇನ್ನೂ ಕೂಡ ಎರರ್ ಇದೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಐಟ್ರೇಷನ್ ಅಲ್ಲ, ಎಪೋಚ್ 4. ಸೊ ಎಪೋಚ್ 4ನ ನೀವು ಪರ್ಫಾರ್ಮ್ ಮಾಡಿದಾಗ ಏನಾಗುತ್ತೆ ಅಂದರೆ ಇದರಲ್ಲಿ ನಿಮಗೆ ಇವಾಗ W1 ಕರೆಂಟ್ಲಿ 0.3, W2 ಏನಾಗಿದೆ 0.2 ಇದೆ. ಸೊ ಇವಾಗ ನೀವು ಐಟ್ರೇಷನ್ 1ನ ತಗೊಳ್ತೀರಾ. ಇನ್ಪುಟ್ ಕಾಂಬಿನೇಷನ್ ಏನಿದೆ 0,0 ಇದೆ ರೈಟ್. ಸೊ ಇನ್ಪುಟ್ ಕಾಂಬಿನೇಷನ್ ನಿಮಗೆ 0,0 ಇರೋದ್ರಿಂದ ನೀವೇನು ಮಾಡ್ತೀರಾ ಇವಾಗ, ಸೊ ಇಲ್ಲಿ ವೆಯ್ಟೆಡ್ ಸಮ್ನ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ವೆಯ್ಟೆಡ್ ಸಮ್ ಏನಪ್ಪ ಅಂತ ಅಂದರೆ ಇವಾಗ
0 ಪ್ಲಸ್ 0 ಮೈನಸ್ 0.4 ಏನಾಗುತ್ತೆ ನಿಮಗೆ ಮೈನಸ್ 0.4 ಬರುತ್ತೆ. ಸೊ ಅದರಿಂದ ಏನಾಗುತ್ತೆ ನಿಮಗೆ ವೈ ಎಸ್ಟಿಮೇಷನ್ 0 ಬರುತ್ತೆ. ಈವನ್ ಎರರ್ ಕೂಡ ಏನಾಗುತ್ತೆ ಡಿಸೈರ್ಡ್ ಇಲ್ಲಿ 0 ಇರೋದ್ರಿಂದ 0 - 0 ಎರರ್ ಕೂಡ 0 ಬರುತ್ತೆ. ಮತ್ತು ಯಾವುದೇ ರೀತಿ ನೀವೇನು ಮಾಡೋದಿಲ್ಲ, ಚೇಂಜಸ್ ಮಾಡೋದಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ಐಟ್ರೇಷನ್ 2 ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ಪುಟ್ ಕಾಂಬಿನೇಷನ್ 0 ಮತ್ತು 1 ತಗೊಳ್ತೀರಾ. ಇದರದ್ದು 0 ಇರುತ್ತೆ ವೈ ಡೆಸ್ಟಿನೇಷನ್ನು. ಸೊ ಇಲ್ಲಿ ನೀವು ವೆಯ್ಟೆಡ್ ಸಮ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಇಲ್ಲಿ 0, ಆಮೇಲೆ ಇಲ್ಲೇನಾಗುತ್ತೆ ಪ್ಲಸ್ 1 × 0.2 ಮೈನಸ್ 0.4 ಮಾಡಿಕೊಂಡಾಗ ನಿಮಗೇನು ಬರುತ್ತೆ ಮೈನಸ್ 0.2 ಬರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ವೈ ಎಸ್ಟಿಮೇಷನು 0 ಆಗುತ್ತೆ. ಮತ್ತು ಎರರ್ ಏನಾಗಿರುತ್ತೆ ಅಂತ ಅಂದರೆ ಎರರ್ ಕೂಡ 0 ಆಗಿರುತ್ತೆ. ಅದರಿಂದ ನೀವು ಯಾವುದೇ ರೀತಿ ಏನು ಮಾಡೋದಿಲ್ಲ, ಚೇಂಜ್ ಮಾಡೋದಿಲ್ಲ. ಸೊ ನೆಕ್ಸ್ಟು ಐಟ್ರೇಷನ್ 3 ಏನಾಗುತ್ತೆ ಅಂತ ಅಂದರೆ 1 ಮತ್ತು 0 ತೊಗೊಳ್ತೀರಾ. ಇದ್ರದ್ದು ಡೆಸ್ಟಿನೇಷನ್ 0 ಇರುತ್ತೆ. ಸೊ ಇಲ್ಲಿ ನಾವು ವೆಯ್ಟೆಡ್ ಸಮ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಏನಪ್ಪ ಅಂತ ಅಂದರೆ 1 × 0.3 ಪ್ಲಸ್ 0 × 0.2 ಮೈನಸ್ 0.4 ಏನಾಗುತ್ತೆ ಅಂತ ಅಂದರೆ 0.3 ಮೈನಸ್ 0.4 ಮೈನಸ್ 0.1 ಬರುತ್ತೆ. ಸೊ ಲೆಸ್ ದ್ಯಾನ್ 0 ಆಗಿರೋದ್ರಿಂದ ವೈ ಎಸ್ಟಿಮೇಷನ್ 0 ಇರುತ್ತೆ. ನೆಕ್ಸ್ಟ್ ಎರರ್ ಏನಾಗುತ್ತೆ, ಎರರು ಕೂಡ 0 ಇರುತ್ತೆ. ಮತ್ತು ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಐಟ್ರೇಷನ್ 4 ಏನು ಮಾಡ್ತೀರಾ ಅಂತ ಅಂದರೆ ಸೊ 1 ಮತ್ತು 1 ತೊಗೊಳ್ತೀರಾ. ಮತ್ತು ಇದ್ರದ್ದು ಡಿಸೈರ್ಡ್ ಬಂದುಬಿಟ್ಟು 0 ಇರುತ್ತೆ. ಸೊ ಇಲ್ಲಿ ನೀವು ವೆಯ್ಟೆಡ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡಾಗ ಏನು ಬರುತ್ತೆ 1 × 0.3 ಪ್ಲಸ್ 1 × 0.2 ಮೈನಸ್ 0.4 ಅಂತ ಅಂದರೆ ಸೊ 0.3 ಪ್ಲಸ್ 0.2 ಮೈನಸ್ 0.4 ವಿಚ್ ಇಸ್ 0.1. ಸೊ ನಿಮಗೆ ವೈ ಎಸ್ಟಿಮೇಷನ್ ಏನು ಬರುತ್ತೆ 1 ಬರುತ್ತೆ. ಸೊ ವೈ ಎಸ್ಟಿಮೇಷನ್ 1 ಬಂದಾಗ ಸೊ ಇಲ್ಲಿ ಎರರ್ ಏನಾಗುತ್ತೆ, ಇದ್ರದ್ದು ಐಟ್ರೇಷನ್ದು ವೈ ಡಿಸೈರ್ಡ್ 1 ಇರುತ್ತೆ, ಎಸ್ಟಿಮೇಷನ್ 1 ಇರುತ್ತೆ. ಸೊ ಕೊನೆಗೆ 0 ಬರುತ್ತೆ. 0 ಬರೋದ್ರಿಂದ ಯಾವುದೇ ರೀತಿ ನೀವು ಚೇಂಜಸ್ ಮಾಡೋದಿಲ್ಲ. ಓಕೆ, ಆಮೇಲೆ ಸಮ್ಮರಿ ಟೇಬಲಲ್ಲಿ ನೀವು ಬರಿಬೇಕಾಗತ್ತೆ ಎಷ್ಟು ಐಟ್ರೇಷನ್ನ ಪರ್ಫಾರ್ಮ್ ಮಾಡಿದ್ರಿ ಅಂತ. ಐಟ್ರೇಷನ್ 1 2 3 4 ಪರ್ಫಾರ್ಮ್ ಮಾಡಿದ್ವಿ. ಮತ್ತು ಇನ್ಪುಟ್ ಕಾಂಬಿನೇಷನ್ ಬಂದು 0, 0, 0, 1, 1, 0 ಮತ್ತು 1, 1. ಅದಾದಮೇಲೆ ನಾವೇನು ಪರ್ಫಾರ್ಮ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು ಬರಿಬೇಕು ಅಂತ ಅಂದರೆ ನೀವು ವೈ ಎಸ್ಟಿಮೇಷನ್ನ ಬರಿಬೇಕಾಗತ್ತೆ. ವೈ ಎಸ್ಟಿಮೇಷನ್ ಒಂದೊಂದರಲ್ಲೂ ಏನಿತ್ತು 0, 0, 0 ಆ್ಯಂಡ್ 1 ಅಲ್ವಾ. ಸೊ 0, 0, 0 ಆ್ಯಂಡ್ 1 ಎರರ್ ಏನು ಬಂತು, ಎಲ್ಲದರಲ್ಲೂ 0, 0, 0, 0ನೇ ಬಂತು. ಸೊ W1 ಏನಿತ್ತು, W2 ಏನಾಗಿದೆ, W1 0.5 0.3ನೇ ಇದೆ, 0.2ನೇ ಇದೆ. ಓಕೆನಾ, 0.3ನೇ ಇದೆ, 0.2ನೇ ಇದೆ, 0.3 0.3 0.3 0.2 0.2 0.2 ಕೊನೆಗೂ ಎರರ್ ನಿಮಗೆ 0 ಬಂತ ಎಲ್ಲ. ಸೊ ಅದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ ಫೈನಲಿ ದ ಎಕ್ಸಾಕ್ಟ್ ವೇಟ್ಸ್ ಈಸ್ W1 = 0.3, W2 = 0.2 ಅಂತ ಹೇಳಿ ಕನ್ಕ್ಲೂಡ್ ಮಾಡಬೇಕು ಅಷ್ಟೇ. ಫೈನಲಿ ಇಟ್ ಇಸ್ ಡನ್. ಸೊ ಎಲ್ಲದಕ್ಕೂ ಬರೀ 4 ಥಿಂಗ್ಸ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಸೊ ಎರರ್ 0 ಬರೋವರೆಗೂ ಇದನ್ನೇ ರಿಪೀಟೇಟಿವ್ ಆಗಿ ಮಾಡ್ತಾನೆ ಇರಬೇಕು, ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.